ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಮುಹುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧನಂಜಯಸ್ತಿಷ್ಠತಿ ವಾರಿತೋ ಮಯಾ ಜನಾರ್ದನೋ ನೈವ ವಿರೋಧಮಿಚ್ಛತಿ ವೃಕೋದರಸ್ತದ್ವಚನೆ ಸ್ಥಿತಃ ಸದಾ ಯುಧಿಷ್ಠಿರಃ ಶಾಂತಮನಃ ತಥಾ ಯಮೌ. ನಿನ್ನಾಯ್ತು. ಹಿತಾರ್ಥಂ ಏತತ್ತವ ವಾಕ್ಯಮೀರಿತಂ ಗೃಹಾಣಮೇನೈವ ಭಯಾದುದೀರಿತಂ ಅಹಂ ಹ್ಯವಧ್ಯ ಮಮ ಚೈವ ಮಾತುಲೋ ನ ಶಂಕಿತುಂ ಮೇ ವಚನಂ ತ್ವಮರ್ಹಸಿ. ನಾನೀಗ ಅರ್ಜುನ ಯುದ್ಧ ನಿಲ್ಲಿಸ್ತೇನೆ, ಕೃಷ್ಣ ಒಪ್ತಾನೆ. ಭೀಮಸೇನ ಕೃಷ್ಣನ ಮಾತಿನಲ್ಲೇ ಯಾವಾಗಲೂ ನಡೆಯೋದು. ಧರ್ಮರಾಜ ಶಾಂತ ಮನಸ್ಸಿನವನು, ಹಾಗೆ ನಕುಲ ಸಹದೇವರು ಕೂಡ ಅಂಥೇಳಿ ಮುಂದುವರಿಸ್ತಾರೆ. ಇದನ್ನೆಲ್ಲ ಹಿಡಿತಿರೋದು ಯಾತಕ್ಕೆ ಅಂದರೆ, ಹಿತಾರ್ಥಂ ಏತತ್ತವ ವಾಕ್ಯಂ ಮೀರಿತಂ. ತವ ಹಿತಾರ್ಥಂ, ನಿನ್ನ ಒಳಿತಿಗೋಸ್ಕರವಾಗಿ, ಏತತ್ ಈ ವಾಕ್ಯಂ ಮಾತು ಈರಿತಂ ಹೇಳಲ್ಪಟ್ಟಿದ್ದೆ ಹೊರತು ಬೇರೆ ಕಾರಣದಿಂದ ಅಲ್ಲ. ಏನು ಕಾರಣ ಇರ್ಬೋದು? ಗೃಹಾಣಮೇನೈವ ಭಯಾದುದೀರಿತಂ. ನಾನು ಭಯದಿಂದ ಹೇಳಿಲ್ಲ, ಇದನ್ನು ನಿಲ್ಲಿಸ್ಬಿಡು ನಾನು ಎಸ್ಕೇಪ್ ಆಗ್ಬೋದು ಅಂತ ಆ ಥರ ಹೇಳಕ್ಕೆ ಹೊರಟಿಲ್ಲ. ಯಾಕೆಂದರೆ ಅಹಂಹಿ ಅವಧ್ಯ, ನಾನು ಚಿರಂಜೀವಿ, ನನಗೆ ಭಯನೇ ಇಲ್ಲ. ಮಮ ಚೈವ ಮಾತುಲಃ, ಹೋಗಲಿ ನಮ್ಮ ಸೋದರ ಮಾವ ಇದ್ದಾರೆ ಕೃಪಾಚಾರ, ಅವರಿಗೋಸ್ಕರ ಅಂದರೆ ಅವರು ಕೂಡ ಚಿರಂಜೀವಿಗಳೇ. ಸೊ ನಮಗೆ ಭಯದ ಪ್ರಶ್ನೆ ಇದನ್ನು ನೋಡೋದಕ್ಕೆ ಹೇಳ್ತೀನಿ, ಮಾತನ್ನು ಕ್ಲಿಯರ್ ಮಾಡ್ತಾರೆ. ನಾನು ಭಯದಿಂದ ಯಾತಕ್ಕೂ ಹೇಳ್ತಾ ಇಲ್ಲ, ಇದನ್ನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ. ನನಗೆ ಸಮಸ್ಯೆ ಇಲ್ಲ, ನಿನಗೆ ಸಮಸ್ಯೆ ಇರೋದು. ಸಾಮಾನ್ಯವಾಗಿ ಇಂಥ ಮಾತು ಹೇಳೋದು ಪದ್ಧತಿ. ಅದು ಒಳ್ಳೆ ಹಿತೋಕ್ತಿ ಹೇಳಿಬಿಟ್ಟು, ನೋಡಪ್ಪ ನನಗೇನು ಆಗಬೇಕಾಗಿಲ್ಲ ಇದರಿಂದ, ನೀನು ಒಳ್ಳೆಯದಕ್ಕೆ ಹೇಳಿದೆ ಅಂತ ಹೇಳೋ ಪದ್ಧತಿ ಇದೆ. ಇವರಿಂದ ಒಂದು ಪದ್ಧತಿ ಇದ್ದಾಗಿದೆ, ಗೊತ್ತಾಯ್ತಾ? ನನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದಲ್ಲ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ. ಹಾಂ ಹಾಂ ಗೊತ್ತಿತ್ತು. ಏನ ಇದು ಹೇಳ್ತಾ ಇದ್ದ, ಇಲ್ಲೇ ಹೇಳ್ತಾ ಇದ್ದಾರಲ್ಲ, ಗೊತ್ತಿತ್ತಾದ್ರೆ ಇಲ್ಲಿ ಹೇಳಿದ್ರೆ ಸುಳ್ಳು ಯಾಕೆ ಹೇಳ್ತಾರೆ? ಏನೋ ಅವರು ಚಿರಂಜೀವಿ. ಸಪ್ತತಿರು ಅಶ್ವತ್ಥಾಮ ಕೃಪಶ್ಚ ಇದ್ದೇ ಇದೆ. ಅಶ್ವತ್ಥಾಮ ಮೊದಲು, ಕೃಪಾಚಾರ ಆಮೇಲೆ, ತಕ್ಷಣ ಅಲ್ಲೇ ಬರ್ತಾರೆ. ಇದ್ದ 7 ಚಿರಂಜೀವಿಗಳು ಅವರು ಇದ್ದಾರೆ. ಆದ್ದರಿಂದ ನನ್ನ ಸಮಸ್ಯೆನೇ ಇಲ್ಲ. ಅಹಂ ಹಿ ಅವಧ್ಯ ಮಮ ಚೈವ ಮಾತುಲೋ ನ ಶಂಕಿತು ಮೇ ವಚನಂ ತ್ವಮರ್ಹಸಿ. ಅದಕ್ಕೆ ನನ್ನ ಮಾತನ್ನು ನೀನು ಸಂಖ್ಯೆ ಮಾಡ್ಲಿಕ್ಕೆ ಹೋಗಬೇಡ, ಯಾವುದೋ ಕಾರಣಕ್ಕೆ ಹೇಳ್ತೇನೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ. ಇತೀರಿತಃ ಪ್ರಾಹ ಸುಯೋಧನಸ್ತಂ ದುಶ್ಯಾಸನಸ್ಯಾದ್ಯ ಪಪೌ ಹಿ ಶೋಣಿತಂ ಶಾರ್ದೂಲಚೇಷ್ಟಾ ಮಕರೊಚ್ಚ ಭೀಮೋ ನಮೇ ಕಥಂಚಿತ್ ತದನೇನ ಸಂಧಿ. ಉತ್ತರ ಕೊಟ್ಟ. ಇತೀರಿತಃ ಪ್ರಾಹ ದುರ್ಯೋಧನಃ ತಂ ದುಶ್ಯಾಸನಸ್ಯ ಅದ್ಯ ಪಪೌ ಹಿ ಶೋಣಿತಂ ಶಾರ್ದೂಲಚೇಷ್ಟಾಂ ಅಕರೋತ್ಚ ಭೀಮಃ ನಮೇ ಕಥಂಚಿತ್ ತದನೇನ ಸಂಧಿ. ಇತೀರಿತಃ ಪ್ರಾಹ ಸುಯೋಧನಃ. ಈ ಹೇಳಲ್ಪಟ್ಟ ಸುಯೋಧನ ಹೇಳಿದ ಯಾರಿಗೆ? ತಮ್, ಆ ಅಶ್ವತ್ಥಾಮಾಚಾರ್ಯ ಕುರಿತು. ದುಶ್ಯಾಸನಸ್ಯ ಅದ್ಯ ಪಪೌ ಹಿ ಶೋಣಿತಂ. ನೋಡಿದಿರಲ್ಲ ನೀವೇ, ಇವತ್ತೇನೆ ಈ ಭೀಮಸೇನ ದುಶ್ಯಾಸನನ ಶೋಣಿತಂ ರಕ್ತವನ್ನು ಕುಡಿದಿದ್ದಾನೆ. ಶಾರ್ದೂಲ ಚೇಷ್ಟಾಂ ಅಕರೋಚ್ಚ, ಹುಲಿ ಕುಣಿತ ಕುಡಿದು ಹಾಕಿದ್ದಾನೆ ಭೀಮಃ. ನಮೇ ಕಥಂಚಿತ್ ತದನೇನ ಸಂಧಿ. ಆದ್ದರಿಂದ ಏನು ಮಾಡಿದ್ರು ಅವನ ಸಂಧಿಗೆ ಒಪ್ಪೋದಿಲ್ಲ. ಈ ಮಾತು ಯಾವಾಗ ಹೇಳ್ತಿರೋದೇ ಅದೊಂದು. ಅವ್ರು ಹೇಳ್ತಿರೋದು ಇದೆಲ್ಲ ಆಗಿಲ್ಲ ಅಂತ ಹೇಳ್ತಾರೆ, ಇನ್ನಾದರೂ ಉಳ್ಕೊ ಅಂತ ಅವ್ರು ಹೇಳ್ತಿರೋದು. ಮೊದಲಿಂದ ಈ ಮಾತಾಡ್ತಾ ಇದ್ದಾರೆ, ಒಂದೊಂದು ಕಾರಣ ಹೇಳ್ತಾ ಹೋದ್ರೆ ಕೊನೆಯೇ ಅದಕ್ಕೋಸ್ಕರ. ಮೂಲ ತಪ್ಪಿರೋದೆಲ್ಲಿ? ತನ್ನಲ್ಲೇ. ಹೀಗಾಯಿತು ಹಾಗಾಯಿತು ಅಂಬುದನ್ನು ಹೇಳ್ತಾನೆ. ನೋಡೋರಿಗೆ ಏನು ಅನಿಸುತ್ತೆ, ಅವ್ರಿಗೆ ಎಂಥ ಛಲ, ಎಷ್ಟು ಇರ್ತಾರೆ. ಮೂರ್ಖತನನೇ ಇವರು ಒಳ್ಳೆತನ ಅಂತ ಕರೆದ್ರೆ ದಡ್ತನ ಆಗುತ್ತೆ. ಇತೀರಿತಃ ಪ್ರಾಹ ಸುಯೋಧನಸ್ತಂ ದುಶ್ಯಾಸನಸ್ಯಾದ್ಯ ಪಪೌ ಹಿ ಶೋಣಿತಂ
ಶಾರ್ದೂಲಚೇಷ್ಟಾಂ ಅಕರೋಚ್ಚ ಭೀಮಃ ನಮೇ ಕಥಂಚಿತ್ ತದನೇನ ಸಂಧಿ, ಯಾವ ರೀತಿಯಲ್ಲೂ ಸಂಧಿಗೆ ಒಪ್ಪೋದಿಲ್ಲ ಅಂತ ಹೇಳಿದ. ಇತ್ಯುಕ್ತೋ ದ್ರೋಣಿರಾಸೀತ್ ಸಹ ತೂಷ್ಣೀಂ ಕರ್ಣಧನಂಜಯೌ ಮಹಾಸ್ತ್ರಶಸ್ತ್ರವರ್ಷೇಣ ಚಕ್ರತುಃ ಖಮನಂತರಂ. ಇತಿ ಉಕ್ತಃ ದ್ರೌಣಿ ಆಸೀತ್ ಸಹ ತೂಷ್ಣೀಂ ಕರ್ಣಧನಂಜಯೌ. ಇತಿ ಉಕ್ತಃ ದ್ರೌಣಿ, ಹೀಗೆ ಹೇಳಲ್ಪಟ್ಟ ಅಶ್ವತ್ಥಾಮರು ತೂಷ್ಣೀಂ ಆಸೀತ್. ಇಲ್ಲಿ ಬಂದಿದೆ ತೂಷ್ಣೀಂ ಅನ್ನೋ ಪದ. ತೂಷ್ಣೀಂ ಬಭೂವಃ, ಭಗವದ್ಗೀತೆ ಬಂದು ಸುಮ್ಮನಾಗಿಬಿಟ್ರು. ಯಾರ ಕರ್ಣಧ ಇಷ್ಟೊತ್ತಿಗೆ ಅಮಿಷ ವಿಷಯ ಮುಗಿತದು. ಕರ್ಣಧನಂಜಯೌ ಮಹಾಸ್ತ್ರಶಸ್ತ್ರ ವರ್ಷೇಣ ಚಕ್ರತುಃ ಖಬರಂತರಂ. ಕರ್ಣಧನಂಜಯೌ, ಕರ್ಣಜನರಿಂದ ಜೋರ ನಡೀತಾ ಇದೆ. ಮಹಾಸ್ತ್ರಶಸ್ತ್ರ ವರ್ಷೇಣ, ದೊಡ್ಡ ದೊಡ್ಡ ಅಸ್ತ್ರಗಳು, ದೊಡ್ಡ ದೊಡ್ಡ ಮಹಾ ಎರಡಕ್ಕೂ ಅನ್ವಯ. ಮಹಾಸ್ತ್ರಗಳು ಮಹಾಶಸ್ತ್ರಗಳು, ಅವುಗಳ ವರ್ಷಗಳಿಂದ ಮಳೆ ಕರೆದು ಬಿಟ್ಟು ಖಮ್ ಅನಂತರಂ ಚಕ್ರತು. ಖಮ್ ಆಕಾಶವನ್ನು, ಅನಂತರಂ ಅಂತರ ಅಂದರೆ ಗ್ಯಾಪ್, ಅನಂತರ ಗ್ಯಾಪ್ ಇಲ್ದ ಮಾಡಿದರು. ಆಕಾಶ ತುಂಬ ಬಾಣ ತುಂಬಿಸಿಬಿಟ್ರು ಅಂತ ಅರ್ಥ. ಏನೇನು ಬಿಟ್ಟರು ಅವರು? ಆಗ್ನೇಯ ವಾರುಣ ಐಂದ್ರಾದೀನಿ ಏತಾನ್ಯನ್ಯೋನ್ಯಮೃತ್ಯವೇ ಬ್ರಹ್ಮಾಸ್ತ್ರಮಪಿ ಉಭೌ ತತ್ರ ಪ್ರಯುಜ್ಯ ಅನದತಾಮ್ರಣೇ ಅನ್ಯೋನ್ಯ ಅಸ್ತ್ರ ಪ್ರತಿಘಾತಂ ಕೃತ್ವಾ ಉಭೌ ಚ ವಿರೇಜತುಃ. ಆಗ್ನೇಯ ವಾರುಣ ಐಂದ್ರ, ಆಗ್ನೇಯ ವಾರುಣ ಐಂದ್ರ. ಅಗ್ನಿಗೆ ಸಂಬಂಧಪಟ್ಟಿದ್ದು ಆಗ್ನೇಯ, ವರ್ಣಕ್ಕೆ ಸಂಬಂಧಪಟ್ಟರೆ ವಾರುಣ, ಇದನ್ನೇ ಸಂಬಂಧಪಟ್ಟರೆ ಐಂದ್ರ. ಗೊತ್ತಾಯ್ತಾ? ವಾರುಣ ಆಗ್ನೇಯ ಮತ್ತು ಆಗ್ನೇಯ ವಾರುಣ ಐಂದ್ರ ಆದಿ ಮೊದಲಾದ ಅಂತಹ ಏತಾನಿ ಅನ್ಯೋನ್ಯಂ ಮೃತ್ಯವೇ. ಅನ್ಯೋನ್ಯ, ಇವರು ಅವ್ರನ್ನ ಕೊಲ್ಲಬೇಕು, ಇವ್ರನ್ನ ಕೊಲ್ಲಬೇಕು, ಆ ಸ್ಟೇಜಲ್ಲಿದೆ ಯುದ್ಧ. ಫೈನಲ್ಸ್ ನಡೀತಾ ಇದೆ. ಒಬ್ಬೊಬ್ಬರು ಕೊಲ್ಲೋ ಉದ್ದೇಶದಿಂದ ಯುದ್ಧ ಮಾಡ್ತಾ ಇದ್ದಾರೆ. ಬ್ರಹ್ಮಾಸ್ತ್ರಮಪಿ ಉಭೌ ತತ್ರ ಪ್ರಯುಜ್ಯ ಅನದತಾಮ್ರಣೇ ಅನ್ಯೋನ್ಯ ಅಸ್ತ್ರ ಪ್ರತಿಘಾತಂ ಕೃತ್ವಾ ಬಹು ಚ ವಿರೇಜತುಃ. ಬ್ರಹ್ಮಾಸ್ತ್ರಮಪಿ ಉಭೌ ತತ್ರ ಪ್ರಯುಜ್ಯ ಅನದತಾಮ್ರಣೇ. ಅವರಿಬ್ಬರು ಕೂಡ ಏನು ಮಾಡಿದರು? ಒಂದು ಸ್ಟೇಜಲ್ಲಿ ಬ್ರಹ್ಮಾಸ್ತ್ರವನ್ನು ಬಿಟ್ಟುಬಿಟ್ರು. ಹೈಯೆಸ್ಟ್ ಅಸ್ತ್ರ ನಾರಾಯಣಾಸ್ತ್ರ ಬಿಟ್ಟ ಮೇಲೆ ನೆಕ್ಸ್ಟ್ ಬ್ರಹ್ಮಾಸ್ತ್ರವನ್ನು ಬಿಟ್ಟರು. ಬ್ರಹ್ಮ ಗುಹೌ ತತ್ರ ಪ್ರಯುಜ್ಯ ಅನದತಾಮ್ರ, ಜೋರ ಸಿಂಹನಾದವನ್ನು ಮಾಡಿದರು. ಅನ್ಯೋನ್ಯ, ಆದರೆ ಏನಾಯ್ತದು? ಅನ್ಯೋನ್ಯ ಅಸ್ತ್ರ ಪ್ರತಿಘಾತಂ ಕೃತ್ವಾ ಹೋಚ ಇವ್ರ ಬ್ರಹ್ಮಾಸ್ತ್ರಕ್ಕೆ ಅವ್ರ ಬ್ರಹ್ಮಾಸ್ತ್ರ ಎರಡು ಒಂದಕ್ಕೊಂದೇನಾದವು? ಎರಡು ನ್ಯೂಟ್ರಲೈಸ್ ಆಗೋಯ್ತು. ಇಬ್ಬರಿಗೂ ಏನೂ ಆಗಲೇ ಇಲ್ಲ. ಎರಡು ಬ್ರಹ್ಮಾಸ್ತ್ರ ಬಿಟ್ಟಿದ್ದರಿಂದ ಹಾಗಾಯಿತು. ಅತಿ ದೊಡ್ಡ ಅಸ್ತ್ರಗಳು ಇಬ್ಬರಿಗೂ ಗೊತ್ತಿದ್ದರಿಂದ ಅದು ಶಾಂತವಾಯಿತು ಹೊರತು ಏನೋ ಯಾವ ಪರಿಣಾಮವನ್ನು ಉಂಟು ಮಾಡಲೇ ಇಲ್ಲ. ಹೇಳಿದ್ದೇನೀಗ, ಇವರು ಅಲ್ಲ ಯಾರು? ಅರ್ಜುನ ಒಬ್ಬರೇ ಬಿಟ್ಟಿರೋದು. ಇವರು ಅವರು ಅಂತ ಪ್ರಶ್ನೆ ಇಲ್ಲ. ಅರ್ಜುನ ಒಬ್ಬ, ಈತ ಬಿಟ್ಟ. ಉಭೌ, ಈ ಕಡೆಯಿಂದ ಅರ್ಜುನ, ಆ ಕಡೆಯಿಂದ ಕರ್ಣ, ಅಥವಾ ಆ ಕಡೆಯಿಂದ ಕರ್ಣ, ಈ ಕಡೆಯಿಂದ ಅರ್ಜುನ. ಈ ರೀತಿ ಇಬ್ಬರು ಕೂಡ ಏನು ಮಾಡಿದರು? ಒಟ್ಟಿಗೆ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿದರು. ಅದರಿಂದ ಏನಾಯಿತು? ಎರಡು ಶಾಂತವಾದವೇ ಹೊರತು ಯಾರಿಗೂ ನಷ್ಟ ಲಾಭ ಎರಡೂ ಇಲ್ಲ. ಹಾಗಾಯಿತು. ಏನೋ ಏನೋ ಹಾಂ ಅದೇ, ಅದು ಬ್ರಹ್ಮಶಿರೋ ಅಸ್ತ್ರ, ಇದು ಬ್ರಹ್ಮಾಸ್ತ್ರ. ಇದು ಅರ್ಥ ಆಯ್ತಾ? ಬ್ರಹ್ಮಶಿರೋ ಅಸ್ತ್ರ ನಾರಾಯಣಾಸ್ತ್ರ. ಇದು ಬ್ರಹ್ಮದೇವರ ಅಸ್ತ್ರ. ಇದು ಸೊ ಅವ್ರು ನಿಮ್ಮ ಪ್ರಶ್ನೆ ಸರಿಯಾದ ಪ್ರಶ್ನೆ ಅದು. ಯಾಕೆಂದರೆ ತುಂಬ ಜನ ತಪ್ಪು ಹೇಳ್ತಾರೆ. ತುಂಬ ಜನ ನಮ್ಮವರೇ ಹೇಳ್ತಾರೆ, ಅವ್ರು ಮುಂದೆ ಬಿಟ್ಟಿದ್ದ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬಿಡ್ತಾರೆ. ತಪ್ಪದು. ಬ್ರಹ್ಮಶಿರೋಸ್ತ್ರ ಆಚಾರ್ಯ ಬರೀತು ಫಸ್ಟ್ ಬರೀತಾರೆ. ಬ್ರಹ್ಮಶಿರೋಸ್ತ್ರ, ನಾರಾಯಣಾಸ್ತ್ರ, ಭಾರ್ಗವಾಸ್ತ್ರ ಇವೆಲ್ಲ ಏನವೋ ಎಲ್ಲ ನಾರಾಯಣಾಸ್ತ್ರಗಳು. ಅದು ಪ್ರತ್ಯಸ್ತ್ರ ಇಲ್ಲ ಅವಕ್ಕೆಲ್ಲ ಕೂಡ. ಬ್ರಹ್ಮಾಸ್ತ್ರ ಪ್ರತ್ಯಸ್ತ್ರ ಇದೆ. ಅಲ್ಲಿ ಬ್ರಹ್ಮಶಿರೋಸ್ತ್ರ ಕೂಡ ಪ್ರತಿ ಬ್ರಹ್ಮಶಿರೋಸ್ತ್ರ ಬಿಡಬಹುದು, ಆದರೆ ಅದು ಫೇಲ್ ಆಗೋದಿಲ್ಲ, ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಇಬ್ಬರು ಬಿಡೋದು ಕೆಲಸ ನಡೆಯುತ್ತೆ. ಅದು ಇಬ್ಬರದ್ದು ಕೆಲಸ ನಡೆಯುತ್ತೆ ಹೊರತು ಬಿಡಾಗಿಲ್ಲ. ಅದನ್ನು ಭಾಳ ಸ್ವಾರಸ್ಯ ಅದು. ಇಲ್ಲಿ ಹಾಗಲ್ಲ, ಎಲ್ಲ ನ್ಯೂಟ್ರಲೈಸ್ ಆಗಲ್ಲ. ಅದು ಈ ಅಸ್ತ್ರನೇ ಕೆಲಸ ಮಾಡುತ್ತೆ, ಈ ಅಸ್ತ್ರನೇ ಕೆಲಸ ಮಾಡುತ್ತೆ. ಒಂದು ಇದೆಲ್ಲ ನೆಕ್ಸ್ಟ್ ಇದರಲ್ಲೇ ಬರುತ್ತೆ ಈಗ. ಆದ್ದರಿಂದ ಅಲ್ಲಿ ಇಲ್ಲಿ ಬ್ರಹ್ಮಾಸ್ತ್ರ ಇನ್ನೊಂದು ವಾದಕ್ಕೆ ಉತ್ತರ ಸಿಕ್ತು. ಅನೇಕ ತಪ್ಪು ತಿಳ್ಕೊಂಡಿದ್ದಾರೆ. ಬ್ರಹ್ಮಾಸ್ತ್ರವನ್ನು ಕರ್ಣ ಹೇಳ್ಕೊಟ್ಟಿದ್ದಿಲ್ಲ ಪರಶುರಾಮ ದೇವರು ಅಂತೇಳಿ. ಆಚಾರ್ಯ ಸ್ಪಷ್ಟ ಹೇಳ್ತಾರೆ ಬ್ರಹ್ಮಾಸ್ತ್ರ ಬಿಟ್ಟರು ಅಂತ ಹೇಳಿದ ಮೇಲೆ ಮಹಾಭಾರತಲ್ಲೂ ಬಂದಿದೆ. ಕೆಲವರೆಲ್ಲ ಅಲ್ಲೇ ಬರೆದಿರೋ ನೋಡಿ, ನಿಮ್ಮ ಇದರಲ್ಲೇ ಇದೆ. ಅದು ಬ್ರಹ್ಮಾಸ್ತ್ರ ಬಿಟ್ಟು ಹೇಳಿಕೊಳ್ಳಿಲ್ಲ ಅಂತೇಳಿ ತಪ್ಪದು. ಆಚಾರ ಮತ್ತು ವಿರುದ್ಧ ಅದು. ಗೊತ್ತಾಯ್ತಾ? ಆದ್ದರಿಂದ ಬ್ರಹ್ಮಾಸ್ತ್ರ ಹೇಳ್ಕೊಟ್ಟಿದ್ರು, ಬಿಟ್ಟರು, ಏನೂ ಆಗಲಿಲ್ಲ, ಎರಡು ಶಾಂತವಾಯಿತು.
ಕರ್ಣನಿಗೆ ಬ್ರಹ್ಮಾಸ್ತ್ರ ಹೇಳಿಕೊಡದೆ ಹೋಗಿದ್ದರೆ ಕರ್ಣ ಹೋಗಿಬಿಡ್ತು, ಈ ಅಸ್ತ್ರಕ್ಕೆ ಹೋಗಿಬಿಡ್ತಾ ಇದ್ದ. ಮುಂದೆ ಎಲ್ಲೋ ಪ್ರಶ್ನೆನೂ ಬರ್ತಿರಲಿಲ್ಲ. ಅಲ್ಲಿ ನೋಡಿ ನಿಮ್ಮ ಬರೋ ನೋಟಲ್ಲಿದೆ, ಅದು ಹಳೆಯ ಪುಸ್ತಕದಲ್ಲಿ ನೋಟಲ್ಲಿದೆ, ಬ್ರಹ್ಮಾಸ್ತ್ರ ಹೇಳ್ಕೊಟ್ಟಿರಲಿಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಮತ್ತು ನೇರ ವಿರುದ್ಧ ಅನುವಾದ ಗೊತ್ತಾಯ್ತಾ. ಕ್ರಮೇಣ ವೃದ್ಧೋರು ಬಲೇನ ತತ್ರ ಸುರೇಂದ್ರಪುತ್ರೇಣ ವಿರೋಚನಾತ್ಮಜ ನಿರಾಕೃತೋ ರಾಗಮಯಂ ನರೋತ್ಸರೋತ್ತಮಂ ಬ್ರಹ್ಮಾಸ್ತ್ರಯುಕ್ತಂ ವಿಸಸರ್ಜ ವಾಸವೌ. ಕ್ರಮೇಣ ವೃದ್ಧೋರು ಬಲೇನ, ಕ್ರಮೇಣ ವೃದ್ಧೋರು ಬಲೇನ ಸುರೇಂದ್ರಪುತ್ರೇಣ ವಿರೋಚನಾತ್ಮಜ ನಿರಾಕೃತ ನಾಗಮಯಂ ಶರೋತ್ತಮಂ ಬ್ರಹ್ಮಾಸ್ತ್ರಯುಕ್ತಂ ವಿಸಸರ್ಜ ವಾಸವೌ. ಈಗ ನೋಡಿ, ಕ್ರಮೇಣ ವೃದ್ಧೋರು ಬಲೇನ ಸುರೇಂದ್ರಪುತ್ರೇಣ, ಅರ್ಜುನ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಈಗ ನರಾವೇಶ ಅವೆಲ್ಲ ಸೇರಿಕೊಂಡಿದೆ. ಇದು ಕಡೆ ಬಂತು. ಭೀಮಸೇನ ಹೇಳಿದ ಮಾತು, ನಾನು ಕೊಲ್ಲೋ ನೀನು ಕೊಲ್ತೀವಿ ಅಂತ ಹೇಳಿದ ಮಾತು, ಕೃಷ್ಣ ಅದು ಅನುಮೋದಿಸಿದ್ದು ಎಲ್ಲ ಸೇರಿಬಿಟ್ಟು ಆತನ ಬಲ ತುಂಬ ಬೆಳೀತಾ ಇದೆ. ಈಗ ಸುರೇಂದ್ರಪುತ್ರೇಣ ವಿರೋಚನಾತ್ಮಜ, ಅವರು ಸೂರ್ಯನ ಮಗ ಇಂದ್ರನ ಮಗ. ಸುರೇಂದ್ರ ಪುತ್ರ ಇಂದ್ರನ ಮಗ ಈತ ಇಂದ್ರ, ಸೂರ್ಯನ ಮಗ ಆತ ಸೂರ್ಯ. ಇಬ್ಬರಿಗೆ ಯುದ್ಧ ನಡೀತು. ನಿರಾಕೃತ ಸುರೇಂದ್ರ ಪುತ್ರೇಣ ನಿರಾಕೃತ. ಹೀಗೆ ಅರ್ಜುನ ಇವ್ರು ಬಿಟ್ಟಿದ್ದೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಕರ್ಣನಿಗೆ ಯಾವುದರಲ್ಲೂ ಸಕ್ಸಸ್ ಸಿಗ್ತಾ ಇಲ್ಲ. ಈಗ ಪ್ರತ್ಯಸ್ತ್ರಗಳು ತೆಗೆದುಹಾಕ್ತಾ ಇದ್ದಾರೆ. ಆಗ ಒಂದು ಯೋಚನೆ ಮಾಡಿದ ಕರ್ಣ, ನಿರಾಕೃತ ನಾಗಮಯಂ ಶರೋತ್ತಮಂ ಬ್ರಹ್ಮಾಸ್ತ್ರಯುಕ್ತಂ ವಿಸಸರ್ಜ ವಾಸವೋ. ಮತ್ತೊಮ್ಮೆ ಬ್ರಹ್ಮಾಸ್ತ್ರ ಬಿಟ್ಟ. ಸೊ ಒಂದು ಸರ್ತಿ 2 ಸರ್ತಿ ಬ್ರಹ್ಮಾಸ್ತ್ರ ಬಿಟ್ಟ ಕರ್ಣ. ಈಗ ಇಲ್ಲೊಂದು ಸ್ವಾರಸ್ಯ ನಡೀತು. ಈಗ ಅದರಲ್ಲಿ ಏನಾಗಿದೆ, ನಾಗಮಯಂ ಸರ್ಪಾಸ್ತ್ರ ಸೇರಿಕೊಂಡಿದೆ ಜೊತೆಗೆ. ನಾಗಾಸ್ತ್ರನೂ ಇದೆ, ಇದೂ ಇದೆ. ಅಂಥ ಅಸ್ತ್ರವನ್ನು ಕರ್ಣ ಪ್ರಯೋಗ ಮಾಡಿದ. ವಿಸಸರ್ಜ ವಾಸವೌ. ವಾಸವ ವಾಸವೌ, ವಾಸವಿ ವಾಸವೌ. ವಾಸವ ಇಂದ್ರ, ವಾಸವಿ ಅರ್ಜುನ, ವಾಸವೌ ಅರ್ಜುನನ ಮೇಲೆ ಪ್ರಯೋಗವನ್ನು ಮಾಡಿದ. ಬಿಟ್ಟ ಆತ ತಮಾಷೆ ಮುಂದೆ ಬರುತ್ತೆ. ಅದು ನಾಗಾಸ್ತ್ರ ಬಗ್ಗೆ ಆತನಿಗೆ ಗೊತ್ತಿಲ್ಲ. ಬ್ರಹ್ಮಾಸ್ತ್ರನೇ ಬಿಟ್ಟ ಮತ್ತೊಮ್ಮೆ. ಆತಗೆ ಬ್ರಹ್ಮಾಸ್ತ್ರನೇ ಬಿಟ್ಟ. ಫೇಲ್ ಆಗಿದ್ದು ಗೊತ್ತಿದ್ದರೂ ಯಾಕೆ ಬಿಟ್ಟ ಅಂತ ಪ್ರಶ್ನೆ ಬಂತು. ಅದಕ್ಕೊಂಡ ಉತ್ತರ ಕೊಡ್ತಾರೆ. ಅದು ಏನು ನಡೀತಾಗ, ತಮ್ವಾಸುದೇವೋ ರಥಮಾನಮಯ್ಯ ಮೋಹಂ ಚಕಾರ ಜುರತಃ ಕಿರೀಟಂ ಚೂರ್ಣೀಕೃತಂ ತೇನ ಸುರೇಂದ್ರ ಸೂನೋ ದಿವಂ ಯಯೌ ರಾಗಗತಶ್ಚ ಬಾಣಗತಶ್ಚ ನಾಗಃ. ಆತ ಏನು ಮಾಡಿದಾಗ, ಇಡಬೇಕಾದ್ರೆ ಸರಿಯಾಗಿ ಗುರಿ ಇಟ್ಟ. ಎಲ್ಲಿಗೆ? ಅಪಾಂಗ ದೇಶ ಉದ್ದೇಶ, ಕಣ್ಣಿನ ಎಂಡಿಗೆ. ಇಲ್ಲಿ ಇಡಬೇಕು, ಈಗ ತಲೆ ಕಟ್ಟಾಗಬೇಕು ಅಂತ ಬಾಣ ಗುರಿ ಇಟ್ಟ. ಶಲ್ಯರಾಜ ಹೇಳಿದಾಗ ಏನಂತ, ಬೇಡ ಸ್ವಲ್ಪ ಕೆಳಗಿಡು ಸ್ವಲ್ಪ ಅಂತ ಹೇಳಿದ. ಅವಾಗ ಏನು ಮಾಡ್ದೆ, ಇಲ್ಲ ಹೊಸದ ಗುರಿ ಇಟ್ಟ ಮೇಲೆ ಚೇಂಜ್ ಮಾಡಲ್ಲ ಅಂಥೇಳಿ ಹೊಡೆದ. ಕೃಷ್ಣ ಏನು ಮಾಡಿದಾಗ ರಥವನ್ನು ಒತ್ತಿದ. ತಕ್ಷಣ ಅದು ಕಿರೀಟಕ್ಕೆ ಬಿತ್ತು. 5 ಅಂಗುಲ ಒತ್ತಿದ. ಕರೆಕ್ಟ್ ಲೆಕ್ಕ ಇಡ್ತಾರೆ. 5 ಅಂಗುಲ ಒತ್ತಿದ್ದಕ್ಕೆ 5 ಅಂಗುಲ ಇಲ್ಲಿ ಬಂತು, ಕಿರೀಟಕ್ಕೆ ಬಿತ್ತು. ಕಿರೀಟ ಹಾರಿ ಹೋಯ್ತು ಹೊರತು ಅರ್ಜುನಿಗೇನೂ ಆಗಲಿಲ್ಲ. ಇದು ಸರಿಯಾಗಿ ಓದಬೇಕದನ್ನು. ತಂ ವಾಸುದೇವ ರಥಮಾನಮಯ್ಯ, ಆನಮಯ್ಯ ತುಳಿದ, ಒಳಗೋಯ್ತು ರಥ, ಸರಿಗೋಯ್ತಾಗ. ಆಮೇಲೆ ಏನಾಯಿತು, ಮೋಹಂ ಚಕಾರ. ಈ ಕರ್ಣನ ಉದ್ದೇಶ ಹೊರಟು. ಬ್ರಹ್ಮಾಸ್ತ್ರ ತಾನು ಕೆಲಸ ಮಾಡಿತು, ಆದರೆ ಕರ್ಣನ ಉದ್ದೇಶ ಈಡೇರಲಿಲ್ಲ. ಕೃಷ್ಣ ಅದನ್ನು ಕಾಪಾಡದ. ಬ್ರಹ್ಮಾಸ್ತ್ರದಿಂದ ಹೀಗೆ ಕಾಪಾಡಿದ್ದಕ್ಕೆ ಕೃಷ್ಣ ಪರಬ್ರಹ್ಮ ಅಂತಾಯ್ತಾಗ. ಬ್ರಹ್ಮಾಸ್ತ್ರದ ಗುರಿನೂ ಆ ಗುರಿ ಸರಿಯಾಗಿದೆ. ಕೃಷ್ಣ ಒತ್ತಿಬಿಟ್ಟ ಅಂತ ಮೋಹ ಮಾಡಿದ್ದರಿಂದ ಅಲ್ಲಿ ಕೃಷ್ಣನೇ ಸರ್ವೋತ್ತಮ ಅಂತ ಗೊತ್ತಾಯಿತು. ಈಗ ಏನು ಅಂದರೆ ಎಲ್ಲರಿಗೊಂದು ವಿಷಯ ಗೊತ್ತಿದೆ. ಎಷ್ಟು ಪಲ್ಟಿ ಹೊಡೆದ್ರೂ ಕೂಡ ಅರ್ಜುನ ನನ್ನ ಕೃಷ್ಣ ಕಾಪಾಡ್ತಾನೆ. ತನ್ನ ಮಾತು ಅಡ್ವೈಸ್ ಮಾಡಿದ ಅದನ್ನಷ್ಟು. ಅವ್ರ ಬುದ್ಧಿವಂತ ಅನ್ನೋದು ತೋರಿಸಿದ ಆ ಮೂಲಕವಾಗಿ. ಕರ್ಣ ಅದನ್ನು ಕೇಳಲಿಲ್ಲ. ಇಲ್ಲೇ ಏನು ಜನ ಮಾಡ್ತಾರೆ ಗೊತ್ತಾ, ಇವರು ಮುಂದೆ ನೋಡಿ ಏನೋ ಅದ್ರ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಇಂಪಾರ್ಟೆಂಟ್. ಈಗ ಒಳ್ಳೆ ಪ್ರಶ್ನೆ, ಅದು ಒಳ್ಳೆ ಉತ್ತರ ಕೊಡ್ತಾರೆ. ಈಗ ಹಿಂದೆ ಬಿಟ್ಟ ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಬಿಟ್ರೆ ಏನು ಮಾಡೋದು, ಈ ಸರ್ತಿ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬಂತಾಗ ಉತ್ತರ ಕೊಡ್ತಾರೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಸುಮ್ಮನೆ ನಮ್ಮ ಮಹಾಭಾರತ ಅಂತ ಅಲ್ಲಿದ್ದರೂ ಗೊತ್ತಾಗಲ್ಲ ನಮಗೆ. ಯಾಕಂದರೆ ನೋಡಿ ಇದು ಓದಿ ಹೋದರೂ ಇಲ್ಲೇ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಏನು ನಡೀತು ನೋಡಿ. ಆಗ ನಾಗಾಸ್ತ್ರ ಬಾಣಗತಶ್ಚ. ಆಗ ಸರ್ಪ ಇತ್ತಲ್ಲ, ಯಾವ ಸರ್ಪ ನೆನಪಿದೆಯಾ ಅದು? ಆಗ ಕಾಂಡವನಿಗಾಲ ಬಂದಿದ್ದ ಅಶ್ವಸೇನ. ಅಶ್ವಸೇನ ಅಂತ ಅವನ ಹೆಸರು. ಯಾರ ಮಗ ಆತ? ತಕ್ಷಕನ ಮಗ. ಅವನ ತಾಯಿ ಸತ್ತೋಗಿದ್ಲು. ಅದರಿಂದ ಆ ಶೇಡಿಗೋಸ್ಕರ ಬಂದು ಸೇರಿಕೊಂಡಿದ್ದ. ಇವತ್ತವರೆಗೂ ಕಾದಿದ್ದ. ಆ ಚಾನ್ಸ್ ಸಿಕ್ತು ಅಂಥೇಳಿ. ಕಲ್ಲರಿಗೆ ಗೊತ್ತಿಲ್ಲ ಅದು. ಆ್ಯಕ್ಚುಲಿ ಗೊತ್ತಿಲ್ಲದೆ ಸೇರ್ಕೊಂಡ್ಬಿಡ್ತು. ಅದು ಗೊತ್ತಿಲ್ಲದೆ ಸೇರಿಕೊಂಡು ತಾನು ತನ್ನ ಇದರಿಂದ ತಾನೂ ಸೇರಿಸಿ ಹೊಡಿಬೇಕು ಅಂತ ಪ್ರಯತ್ನ ಮಾಡಿ ಸೇರಿಕೊಂಡಿತ್ತು.
ಆದರೆ ಯಾವಾಗ ಅದು ಕಿರೀಟ ಹೋಗಿಬಿಡ್ತೋ ಅದು ಆಕಾಶಕ್ಕೆ ಹಾರಿತು. ಅದು ಅದು ಬ್ರಹ್ಮಾಸ್ತ್ರ ಜೊತೆಗಿದ್ದಿದ್ರೆ ಅದೇನು ಸೇಫ್, ಕಿರೀಟ ಹೋಯ್ತೋ ಅದು ಸೇಫ್ ಇದ್ದಾರೆ. ಅರ್ಜುನ ಕಿರೀಟ ಹೋಗಿದ್ದು ಸಾಮಾನ್ಯ ಅಲ್ಲ, ಎಂಥ ಕಿರೀಟ ಅದು. ಎಲ್ಲ ಇಂದ್ರದೇವರು ತಮ್ಮ ಕಿರೀಟ ತೆಗೆದು ಕಟ್ಟಿದ್ದರು. ಯಾವ ಕಾಲಕ್ಕೆ? ಆ ನಿವಾತ ಕವಚರ ಕಾಲಕ್ಕೆ, ಕೊಲ್ಲಕ್ಕೆ ಅಂತ ಹೊರಟ ಕಾಲಕ್ಕೆ ಕಟ್ಟಿದ್ದು. ಆಗಲೇ ಶಂಖ ಕೊಟ್ಟ ದೇವತೆಗಳೆಲ್ಲ ಹಿಂದೆ ಬಂದಿದೆ. ಶಂಖ ಕೊಟ್ಟಿದ್ದು ಅರ್ಜುನಿಗೆ ಬಂದಿದ್ದಾಗ ಕಿರೀಟಿ ಆಗಿದ್ದು ಹಾಗೇನೆ ಇದು ನಡೆದಿತ್ತು. ಅದೇನು ಮಾಡ್ತು, ಮೇಲಕ್ಕೆ ಹಾರಿತು. ಮೇಲಕ್ಕೆ ಹಾರಿ ವಾಪಸ್ ಹೋಯ್ತು. ಯಾರ ಹತ್ರ? ಚೂರ್ಣೀಕೃತಂ ತೇನ ವರೇಂದ್ರ ಕವಚ ಮಾತ್ರ ಬರೀ ತುಂಡಲ್ಲ, ಪೀಸ್ ಪೀಸ್ ಆಗಿಬಿಟ್ಟು. ಬ್ರಹ್ಮಾಸ್ತ್ರದ ಮುಂದೆ ಏನು ನಡೆಯಲಿಲ್ಲ ಅದು. ಅರ್ಜುನನ ಕಿರೀಟ ಪೀಸ್ ಪೀಸ್ ಆಯಿತು. ತಲೆ ಮಾತು ಕಿರೀಟಿ ಉಳ್ಕೊಂಡ, ಕಿರೀಟ ಹೋಯ್ತು ಅಷ್ಟೇ. ಏನು ಮಹಾ ಕಿರೀಟ ಹೋಗುತ್ತೆ ಅಂತ ಒಂದು ಮಾತು ಹೇಳಿದೆ, ಹೇಳಿಬಿಡಿ ಈ ಮಹಾ ಕಿರೀಟ ಹೋಗುತ್ತೆ ಇನ್ನೊಂದು ಇಡಿ ಎಂಬುದು. ಕಿರೀಟ ಹೋಯಿತು, ಆ ತುಳ್ಕೊಂಡ. ಇಂದ್ರಸೂನು ಸುರೇಂದ್ರ ಸೂನು ದಿವಂ ಯಯವು ನಾಗಾಗ ಎಷ್ಟು ಕೃಷ್ಣ ಕಾಪಾಡ್ತಾರೆ. ವೈಜಯಂತಿ ಅದು ಬಂತದು, ವೈಷ್ಣವಾಸ್ತ್ರ ಬಂತು. ಅದು ಎಷ್ಟೆಷ್ಟು ಕಡೆ ಕಾಪಾಡಿದ್ದಾರೆ ಯೋಚನೆ ಮಾಡಬೇಕು. ಪ್ರತಿಜ್ಞೆ ಸುಳ್ಳಾಗ್ಬಿಟ್ರೆ ಹೋಗಿಬಿಡ್ತಾ ಇದ್ದ, ಜಯತ್ರನ ಕೊಲ್ಲ ಪ್ರತಿಜ್ಞೆ ಸತ್ಯ ಮಾಡಿಸಿದ. ಇಲ್ಲಿ ಕಾಪಾಡ್ತಿದ್ದಾನೆ, ಒಂದಲ್ಲ ಎರಡಲ್ಲ. ಯಯವು ಬಾಣಗತಶ್ಚನಾಗ ನಮಿತೆ ವಾಸುದೇವೇನ ರಥೇ ಪಂಚಾಂಗುಲಂಭುವಿ ಅಪಾಂಗದೇಶಮುದ್ದಿಶ್ಯ ಮುಕ್ತೇ ನಾಗೇ ಕಿರೀಟಿನಃ. ಆತನ ನಮಿತೆ ವಾಸುದೇವೇನ ರಥೇ ಪಂಚಾಂಗುಲಂಭುವಿ, 5 ಅಂಗುಲ ಭೂಮಿಯಲ್ಲಿ ಕೃಷ್ಣ ಒತ್ತಿದ. ಎಷ್ಟು ಬೇಕೋ ಅಷ್ಟು ಒತ್ತಿದ. ಏನಾಯಿತು? ಅದಕ್ಕೆ ಅಪಾಂಗದೇಶ ಮುದ್ದಿಶ್ಯ ಮುಕ್ತಂ ನಾಗೇ ಕಿರೀಟಿನಃ. ಆ ಅಸ್ತ್ರ ಅದು ಮುಗಿದೋಯ್ತು. ಅದು ಕಿರೀಟನ ಭಂಕ್ತ್ವಾ ಕಿರೀಟಂ ವಿಯತಿ ಗಚ್ಚತಿ ಪ್ರಭುಣೋದಿತಃ ಬಾಣೈ ತಕ್ಷಕಪುತ್ರಂ ತಂ ವಾಸವಿ ಪೂರ್ವವೈರಿಣಂ. ಅದು ನಡೆದಿದ್ದು ಹೀಗೆ. ಸೀದ ಕಂಡಂತರ ವಾಪಸ್ಸು ಬಂತು. ಮತ್ತೆ ನಾಗಾಸ್ತ್ರ ಬಂದುಬಿಟ್ಟು ಕೇಳ್ಕೊಂಡಿತು. ಏನಂತ ಕೇಳ್ಕೊಂಡಿತು? ನೋಡು, ಶಲ್ಯನ ಮಾತು ಕೇಳಬೇಕಾಗಿತ್ತು ನೀನು, ಗೊತ್ತಾಯ್ತಾ? ಕೇಳಿ ಸರಿಯಾಗಿ ಎದೆ ಗುರಿ ಇಟ್ಟಿದ್ರೆ 5 ಅಂಗ ನೋಡಿ ಇಲ್ಲಿ ಬರ್ತಿತ್ತು, ಇನ್ನು ಕತ್ತಿಗೆ ಹೋಗ್ತಿತ್ತು, ಕರೆಕ್ಟಾಗಿ ಹೋಗ್ತಿತ್ತು. ನೀನು ತಪ್ಪಾಗಿದೆ, ಇನ್ನೊಮ್ಮೆ ಬಿಡು ಅಂತ ಹೇಳಿದ. ಇನ್ನೊಮ್ಮೆ ಬಿಡು, ನಾನು ನೋಡ್ಕೊತೀನಿ ಅಂತ ಹೇಳಿದ. ಆಗ ಕರ್ಣ ಏನು ಮಾಡ್ದ? ಇಲ್ಲಿ ಪ್ರಶ್ನೆ. ಇವರೆಲ್ಲ ಕತೆ ಕಟ್ಟಿದವ್ರು ಶುರು ಮಾಡಿದರು. ಬಿಟ್ಟು ಬಾಣ ಮತ್ತೆ ಬಿಡೋದಿಲ್ಲ ಅಂತ ಮಾತು ಕೊಟ್ಬಿಟ್ಟಿದ್ದ ಕುಂತಿಗೆ, ಅದಕ್ಕೆ ಬಿಡಲಿಲ್ಲ ಅಂತ ಎಲ್ಲರೂ ಹೇಳೋದೇ. ನಮ್ಮವರು ತಪ್ಪು ಹೇಳಿಬಿಡ್ತಾರೆ, ಎಲ್ಲರೂ ಅಲ್ಲ, ಕೆಲವರು. ಆದರೆ ನಡೆದಿದ್ದ ಹಾಗಲ್ಲ. ಕರ್ಣನಿಗೆ ಕರ್ಣ ಮಾತು ಕೊಟ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ಕುಂತಿಗೆ ಆ ಮಾತು ಕೊಟ್ಟೇ ಇಲ್ಲ ಅಂದಮೇಲೆ ಅದು ಸುಳ್ಳೋದು. ಮತ್ತು ಯಾಕೆ ಬಿಡಲಿಲ್ಲ? ಇವ್ರ ಕಾರಣ ಗೊತ್ತಿಲ್ಲ, ಅದಕ್ಕೊಂದು ಮಾತು ಸೇರಿಸ್ಕೊಂಡ್ಬಿಟ್ರೆ ಅಷ್ಟೇ. ಏನು ನಡೀತು ಕಾರಣ ಗೊತ್ತಿಲ್ಲ. ಆದ್ದರಿಂದ ಈ ಕಾರಣ ತಾವೇ ಸೃಷ್ಟಿ ಮಾಡಿದ ಕಾರಣ ಇದು. ವಸ್ತುಸ್ಥಿತಿಯಲ್ಲಿ ಕರ್ಣ ಸ್ಪಷ್ಟ ಮಾತಾಡ್ತಾನೆ. ಏನು, ನೀನಿದ್ದೀಯಾ, ನಿನ್ನಿಂದ ನಾನು ಗೆಲ್ಲಬೇಕಾ? ಈಗ ನಾನು ಯಾರು ಅಂತ ತಿಳ್ಕೊಂಡಿದ್ದೀಯಾ? ನಾನು ಕರ್ಣ, ನಾನು ಸತ್ರು ಪರವಾಗಿಲ್ಲ, ಇನ್ನೊಬ್ಬರು ಸಹಾಯ ತೊಗೊಂಡು ಗೆಲ್ಲೋದಿಲ್ಲ ಅಂತ ಹೇಳ್ತಾರೆ. ಮೊದಲೇ ಗೊತ್ತಿದ್ದರೆ ನೀನು ಓಡಿಸಿಬಿಟ್ಟೇ ಬಿಡ್ತಿದ್ದೆ ಅಂತ ಹೇಳ್ತಾರೆ. ಇರೋದು ಗೊತ್ತಿದ್ದಿದ್ರೆ, ನೀನಿರೋದು ಗೊತ್ತಿದ್ದಿದ್ರೆ ನಿನ್ನ ಸಹಾಯ ನನಗೆ ಬೇಕಿಲ್ಲ, ನಾನು ಕಡೆ ತೆಗೆಸಿಬಿಟ್ಟು ಬರೆಯೋದು ಹೊಡಿತಾ ಇದ್ದೆ. ನಿನ್ನ ಸಹಾಯ ತೊಗೋತೀನಿ ನಾನೀಗ, ತೊಗೊಳೋದಿಲ್ಲ ಹೋಗು ಅಂತ ಹೇಳ್ತಾನೆ. ಇದು ಕರ್ಣನ ಮಾತಿದೆ. ಕಾರಣ ನಿಜವಾಗ್ಲೂ ಎಂತ ಮಾತಾಡ್ತಾನೀಗ? ವೀರರಿಗೆ ಅತ್ಯಂತ ಉಚಿತವಾದ ಮಾತಾಡ್ತಾನೆ. ಇದು ಅರ್ಥ ಮಾಡ್ಕೊಂಡ್ರ ಏನ? ಹಾವಾಗೇ ಬಂತು ಅದು ಮಾತಾಡ್ತೀವಿ. ಇವರಿಗೆಲ್ಲ ಭಾಷೆ ಬರುತ್ತೆ ಅವರಿಗೆಲ್ಲ, ಗೊತ್ತಾ? ಅವರಿಗೆಲ್ಲ ಭಾಷೆ ಬರೋದೇ ಸಮಸ್ಯೆ ಬರೋದಿಲ್ಲ, ಗೊತ್ತಾಯ್ತಾ? ಅದು ಅವರಿಗೆ ಎಲ್ಲ ವಿಷಯ ಗೊತ್ತು. ಆಗ ಅದು ಹೇಳಿತು, ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದು ಹೋಗಿಬಿಡ್ತು. ಅದಷ್ಟೇ ಹೋಯಿತು. ಅಲ್ಲೂ ಕೂಡ ಮತ್ತೆ ಒಂದು ಕತೆ ಕಟ್ಟಿದ್ದಾರೆ. ಅದು ಹೋಗಿದ್ದು ಏನು ಮಾಡಿತು? ಬೊಬ್ರುವಾನ್ ಬಾಡತ್ತು ವಸ್ತುವಿಗೆ ಸೇರಿಕೊಡ್ತು. ಅದಕ್ಕೆ ಅರ್ಜುನ ಹೊಡೆದ, ಅರ್ಜುನ ಕೊಂದು ಹಾಕಿಬಿಡ್ತು ಅಂತ ಕತೆಗೆ ಎಲ್ಲ ಸುಳ್ಳೋದು. ಇಲ್ಲೇ ಹೇಳ್ತಾರೆ. ಮೇಲೆ ಅವ್ರು ಸಿಟ್ಟು ಬಂತು ಅದಕ್ಕೆ. ನಾನೇ ಹೋಗ್ತೀನಿ ಅಂತ ಹೊರಡಿತು. ಕೃಷ್ಣ ತೋರಿಸಿ ನೋಡಿ ಬರ್ತಾ ಇದೆ ಬೂಸ್ ಕತೆ ಅಂತ ಹೇಳಿದ. ಅದೇನು ಅರ್ಜುನ ಏನೋ ಮಾಡೋ ಶಕ್ತಿ ಅದಕ್ಕಿಲ್ಲ, ಅದಕ್ಕೆಲ್ಲ ಸೇರಿಕೊಂಡಿದ್ದದು. ತನಗೆ ಅಷ್ಟು ಶಕ್ತಿ ಇದ್ದಿದ್ದರೆ ಅವತ್ತೇ ಕೆಲಸ ಮಾಡ್ತಿತ್ತು. ಅದಕ್ಕೆ ಶಕ್ತಿ ಇಲ್ಲ. ಕೊನೆಗೆ ಹೇಳ್ತಾರಲ್ಲ ಲಾಸ್ಟ್ ಚಾನ್ಸ್ ಅಂಥೇಳಿ ನಾನೇ ಹೊಡಿಲಿಕ್ಕೆ ಅಂತ ಹೋಯಿತು. ಕೃಷ್ಣ ತೋರಿಸ್ತಾ. ಅದಕ್ಕೆ ಅರ್ಜುನಿಗೆ ಇದೆಲ್ಲ ಗೊತ್ತಿಲ್ಲ, ಇಷ್ಟು ಯಾವುದೂ ಗೊತ್ತಿಲ್ಲ ಅರ್ಜುನನಿಗೆ. ಅವತ್ತಿಂದ ಅದು ಕತೆ ಹೇಳ್ತಾರೆ ಕೃಷ್ಣ. ಇದನ್ನ ಕತೆ ಎಲ್ಲ ಹೇಳ್ತಾನೆ. ಬಾಣ ಬರ್ತಿರ್ಬೇಕಾದ್ರೆ ಕತೆ ಹೇಳ್ತಾನೆ ಕೃಷ್ಣ. ಆಗಿದೆ, ಅದ್ರ ಕತೆ ಮುಗಿಸ್ಬಿಡಿ ಈಗ ಅಂತ ಹೇಳ್ತಾನೆ. ಕಷ್ಟ ಅರ್ಜುನ್ ಪೀಸ್ ಹತ್ತು ಹೋಗ್ಬಿಡುತ್ತೆ. ಅದು ಅದನ್ನು ಬೆಳೆಸಿ ಎಲ್ಲೆಲ್ಲೋ ಬಂದು ಎಷ್ಟು ಬುದ್ಧಿವಂತಿಕೆ ಮಾಡ್ತಾರೆ ಅಂದರೆ ಮೂಲನೇ ತಿರುಚಿ ಹಾಕಿಬಿಡ್ತಾರೆ ಜನ. ಅದನ್ನು ಅಷ್ಟೇ ಕೇಳಿದ್ರೆ ಮೂಲನ ಪೂರ್ತಿ ಇದನ್ನು ಕೇಳಿದ ಮೇಲೆ ಮೂಲನೇ ಸರಿ ಇಲ್ಲ, ಇವರೇ ಸರಿ ಮಾಡಿದ್ದಾರೆ ತಿಳ್ಕೊಂಡ್ಬಿಡ್ತಾರೆ ಕಡೆಗೆ. ಭಾರಿ ತಪ್ಪಿಂತ ಅನ್ಯಾಯ ಆಗೋದಕ್ಕೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ. ಇಲ್ಲದನ್ನು ಸೇರಿಸೋದು ಇರೋದನ್ನು ತೆಗೆಯೋದು ಮಾಡಿಬಿಟ್ಟು ಒಳ್ಳೊಳ್ಳೆ ವಿಷಯ ತೆಗೆದು ಹಾಕಿಬಿಡ್ತಾರೆ. ಇಲ್ಲದಿರೋದೆಲ್ಲ ಅಸಂಬದ್ಧ ವಿಚಾರ ಸೇರಿಸ್ತಾರೆ. ಹಾಗಾಗಬಾರ್ದು. ಹೌದೌದು, ಅವತ್ತೇ ಬಂದಿತ್ತಲ್ಲ ಆಗಲೇ ಕಂಡ ಒಂದು ಅವತ್ತೇ ಸೇರ್ಕೊಂಡ್ಬಿಡ್ತೀವಿ. ಮನೇಲಿ ಇಲಿಗಿಲಿ ಸೇರ್ಕೋತಾವಲ್ಲ ಹಾಗೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದು ಬತ್ತಳಿಕೆ ಒಳಗೆ. ಅದು ಬತ್ತಳಿಕೆಯಲ್ಲಿ ಉಪಯೋಗಿಸ್ಬೇಕಾದ್ರೆ ಉಳಿದು ಅಲ್ಲೇ ಇರ್ತಿತ್ತು. ಅದು ಗೊತ್ತಾಯ್ತಾ? ಅದ್ರ ಗುರಿ ಇದ್ದಿದ್ದು ಅರ್ಜುನ ಕೊಲ್ಲಬೇಕು ಅಂತಿದ್ದರಿಂದ ಅದು ಸೂಕ್ಷ್ಮ ರೂಪ. ಅವಕ್ಕೆಲ್ಲ ಏನಿರುತ್ತೆ ಮಿಡಿನಾಗರ ಅಂತೀವಲ್ಲ,
ದೊಡ್ಡದು ಚಿಕ್ಕ ಎರಡಾಗಲೇ ಅವೆಲ್ಲ ದೇವ ಸರ್ಪ, ಅದು ಮನುಷ್ಯ ಸರ್ಪ ಅಲ್ಲ ಅದು. ಸರ್ಪಾಣಾಮಸ್ಮಿ ವಾಸುಕಿ ಹೇಳಬೇಕಾದ್ರೆ ತಕ್ಷಕನನ್ನು ಒಂದು ಕಡೆ ವಾಸುಕಿಯಲ್ಲಿದ್ದಾರೆ, ತಕ್ಷಕನಲ್ಲಿದ್ದಾನೆ ಪರಮಾತ್ಮ. ಆದ್ದರಿಂದ ವಿಭೂತಿ ರೂಪ ಇರೋದರಿಂದ ಅವನಿಗೇನಾದರೂ ಸಾಮರ್ಥ್ಯ ಇದೆ. ಅದ್ರ ಮಗ ಇವನು. ಆದ್ದರಿಂದ ತಂದೆಯ ಕೂಡ ಕೆಲವು ಬಂದಿತ್ತು ಅವನಿಗೆ, ಗೊತ್ತಾಗಲಿಲ್ಲ. ನಮಗೆ ಎಷ್ಟೋ ವಿಷಯ ಗೊತ್ತಾಗೋದಿಲ್ವಲ್ಲ. ಸೂಕ್ಷ್ಮಕ್ರಿಮಿ ನೀರಲ್ಲಿ ದೋಷ ಇದೆ, ಕುಡಿದು ಬಿಡ್ತಾರೆ, ರೋಗ ಶುರುವಾಗುತ್ತೆ. ಕಣ್ಣಿಗೆ ಕಾಣೋದಿಲ್ಲ ಸೂಕ್ಷ್ಮ ವಸ್ತು, ವೈರಸ್ಸು ಬ್ಯಾಕ್ಟೀರಿಯಾ ಸೂಕ್ಷ್ಮವ, ಆ ಥರ ಇದ್ದವು. ಇವತ್ತು ಎಕ್ಸ್ಪೋಸ್ ಆದ. ಇಷ್ಟು ದಿವಸಕ್ಕೆ ಎಷ್ಟು ವರ್ಷ ಕಾದಿದ್ದಾನೋ ಅವನು ಕೆಲಸ ಮಾಡಬೇಕು ಅಂತೇಳಿ. ಈಗ ನಡೀತು ಕೆಲಸ. ಕೊನೆಗೆ ಸತ್ತೋದ. ಕೊನೆಗೂ ಅವನು ಬದುಕಕ್ಕಾಗಲಿಲ್ಲ. ಕೃಷ್ಣ ಅಲ್ಲೂ ಕಾಪಾಡಿದ್ದ, ಇಲ್ಲೂ ಕಾಪಾಡಿದ. ಏನೋ ಹಾಂ, ಹೌದು 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 ಎಲ್ಲರೂ ಹೌದು ಹೌದು. ಎಲ್ಲಿಗೆ ಮುಗಿತಾ ಫೈನಲ್ಸ್ ಈಗ ಇಲ್ಲ ಫೈನಲ್ಸ್ ಇದು. ಮತ್ತಿನ್ನ ಕನ್ನಡ ಹೋಗ್ಬಿಡ್ತಾರೆ. ಇನ್ನು ಸೇರ್ಕೊಂಡು ಉಪಯೋಗ ಇಲ್ಲ. ಇನ್ಯಾರು ಪತ್ತಲ್ಲಿ ಸೇರಿಕೊಂಡ್ರೆ ಕೆಲಸ ಆಗಲ್ಲ. ಏನಂತ ಅದು ಏನು ಮಾಡ್ತೀವಿ ಗೊತ್ತಾ, ನಿನ್ನ ಲಾಸ್ಟ್ ಚಾನ್ಸ್ ಇದು. ಕೇಳ್ಕೊಂಡ್ಬಿಟ್ಟು ಮಾಡಿ ಕೆಲಸ ಮಾಡಿಕೊಳ್ಳೋದ್ರೆ ಮುಗಿತೀಗ ಕತೆ. ರಿಸರ್ವ್ ಮಾಡಿದ ಕೊನೆ ಮೂಮೆಂಟಲ್ಲಿ ತೆಗಿತಾನಲ್ಲ, ಹಾಗೆ ಒಂದು ಯಾವುದೋ ಇಟ್ಕೊಂಡಿರ್ತಾನೆ ಆಸ್ತಿನ ಕೊಡಬಾರ್ದು ಅಂಥೇಳಿ. ಕೊನೆ ಸ್ಥಿತಿ ಬಂದೇನ ಹೆಲ್ಪ್ಲೆಸ್ಸು, ತೆಗಿಲೇಬೇಕು ಆ ಸ್ಥಿತಿ ಬಂದ. ಇದು ಯುದ್ಧ ಭಾಳ ಹೈಯೆಸ್ಟ್ ಇದರಲ್ಲಿ ನಡೀತಾ ಇದೆ. ಈ ಚಾನ್ಸ್ ಬಿಟ್ಟರೆ ಕಳ್ಕೊಂಡು ಬಿಡ್ತೀನಿ ಆಮೇಲೆ ಅಂತ ಹೇಳಿಬಿಟ್ಟು ಕರ್ಣ ಕೇಳೋಕೆ ಹೋದ, ಬಯಸ್ಕೊಂಡ ಸತ್ತೋದ ಅಷ್ಟೇ. ಕರ್ಣ ಮಹಾವೀರ ಅಂಬುದು ಕನ್ಫರ್ಮ್ ಆಯ್ತು ಇದರಿಂದ. ಬಂದು ಗುರಿ ತಪ್ಪಿಸೋ ಒಂದು ಸತಿ ಗುರಿ ಇಟ್ಮೇಲೆ ಬದಲಾಯಿಸೋದಿಲ್ಲ ಅಂತ ಹೇಳಿದ ಒಂದು ಪಾಯಿಂಟು. ಎರಡನೇದು ಈ ರೀತಿ ಮಾಡೋದಿಲ್ಲ, ನಾನು ಇನ್ನೊಬ್ಬರು ಸಹಾಯ ತೊಗೊಳ್ಳೋದು, ಅದು ಒಳ್ಳೆಯದೇ. ಆದರೆ ಕರ್ಣನಿಂದ ದುರ್ಯೋಧನ ಕೂಡ ರಾಜ್ಯ ತೊಗೊಂಡ್ಬಿಟ್ಟಿದ್ದಾನೆ ಈ ಮಧ್ಯೆ. ಅದು ಕರ್ಣ ಅಲ್ಲಿ ಒಳಗೆ ಅವಸರ ಮಾಡಿದ ಕೆಲಸ ಅದು. ಇದು ಕರ್ಣನೇ ಹೇಳೋ ಮಾತಿದ್ವು. ಅವಸರಾವೇಶಕ್ಕೆ ಒಳಗಾಗಿ ಅದನ್ನೆಲ್ಲ ತೊಗೊಳ್ಳೋದು ಮಾಡಬಾರ್ದು ಕೆಲಸ ಮಾಡ್ತಿದ್ದ. ತಂದೆ ಸ್ವರೂಪ ಬಂದಾಗ ತಪ್ಪು ಮಾಡ್ತಿರಲಿಲ್ಲ ಕರ್ಣ. ಎರಡು ಮುಖ ಇದೆ ಆತನಿಗೆ, ಅದಕ್ಕೆ ಅವಸರಾವೇಶ ಅಂತ ಕರೆದಿದ್ದು. ಮುಂದೆ ನೋಡಿ, ಬಾಣೈ ತಕ್ಷಕ ಪುತ್ರಂ ಜ್ಞಾಪಿಸ್ತಾರೆ. ತಕ್ಷಕ ಪುತ್ರನಾದ ಅವನನ್ನು, ಅದು ವಾಸವಿಹಿ ಪೂರ್ವ ವೈರಿಣಂ, ಹಿಂದಿನ ವೈರಿಯಾದ ಅವನನ್ನು, ಪ್ರಭುಣಾವಧಿತ ಪ್ರಭುವಾದ ಕೃಷ್ಣನಿಂದ ಹೇಳಲ್ಪಟ್ಟಂತಹ ಅರ್ಜುನ ಅದನ್ನು ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ, ಅದನ್ನು ಹೊಡೆದು ಭೂಮಿಗೆ ಬೀಳಿಸಿದ. ಕತೆ ಮುಗೀತು. ಸತ್ತು ಭೂಮಿ ಮೇಲೆ ಬಿತ್ತು. ಕರ್ಣ ನೋಡ್ತಾನೇ ಇದ್ದಾನೆ. ಅದರ ಹೆಲ್ಪ್ ತೊಗೊಳ್ಳದೇ ಇರ್ಬೋದಾಗಿತ್ತು, ಕಾಪಾಡ್ಬೋದಾಗಿತ್ತು ಕರ್ಣ ಅದನ್ನು. ಇಷ್ಟಾದ ಹೆಲ್ಪ್ ಮಾಡಿದೆ ಅಂಥೇಳಿ. ಕರ್ಣ ಕೈಲಿ ಆಗಲಿಲ್ಲ. ನೋಡ್ತಿರ್ಲಿಕ್ಕೆ ಅರ್ಜುನ ಕೊಂದು ಹಾಕಿದ. ಈಗ ಒಂದು ಪ್ರಶ್ನೆ ಉಳ್ಕೊಡ್ತು. ಬ್ರಹ್ಮಾಸ್ತ್ರ ಆಗಿಬಿಟ್ಟ ಅರ್ಜುನ ಈಗ ಯಾಕೆ ಬಿಡಬಾರ್ದಾಗಿತ್ತು ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ. ಹೊಸ ವಿಷಯ. ಕರ್ಣ ಬ್ರಹ್ಮಾಸ್ತ್ರ 2 ಟೆಪ್ ಪಡ್ಕೊಂಡಿದ್ದ. ಒಂದು ಎಲ್ಲರೂ ಬಿಡಾಗಿಬಿಡೋದು, ಅಂದರೆ ಆ ಅಸ್ತ್ರ ತಿಳಿದವರು ಮಾತ್ರ ಬಿಡಾಗಿಬಿಡೋದು. ಇನ್ನೊಂದು ಅತಿವೇಗಿತ್ವ, ಫಾಸ್ಟೆಸ್ಟ್ ಬ್ರಹ್ಮಾಸ್ತ್ರ ಬಿಡ್ತಿದ್ದ. ಅರ್ಜುನಿಗೆ ಗೊತ್ತೇ ಆಗಲಿಲ್ಲ, ಅದು ಫಾಸ್ಟಾಗಿ ಬಿಟ್ಟಿದ್ದು. ಇದು ಎಲ್ಲಿ ಸ್ವಾರಸ್ಯ ಇದೆ. ಅದು ಅರ್ಜುನಿಗೂ ಗೊತ್ತಿಲ್ಲದಷ್ಟು ವೇಗದಿಂದ ಬಿಡೋ ಶಕ್ತಿ ಆತನ ಕರ್ಣನಿಗಿತ್ತು. ಯಾರಿಂದ ಬಂದು ಭಾರ್ಗವ ಪರಶುರಾಮ ದೇವರಿಂದ ಪಡ್ಕೊಂಡಿದ್ದ. ಅದನ್ನು ಈಗ ಅಪ್ಲೈ ಮಾಡಿದ್ದಿಲ್ಲ. ಅದಕ್ಕೆ ಅದು ಬ್ರಹ್ಮಾಸ್ತ್ರ ಅಂತ ಗೊತ್ತಾಯಿತು. ಅರ್ಜುನ ಹೊಡೆದು ಅದನ್ನು ಸರಿ ಮಾಡಿಕೊಂಡ. ಇಲ್ಲಿ ಗೊತ್ತೇ ಆಗಲಿಲ್ಲ ಯಾವ ಅಸ್ತ್ರ ಅಂತ ಹೇಳಿಬಿಟ್ಟು. ಅಷ್ಟೊತ್ತಿಗೆ ಅದು ಕೆಲಸ ಮುಗಿಸಾಗಿತ್ತು. ಕಾರಣ ಹಾಗೆ ಇದ್ದರೆ ತಲೆ ಹೋಗಿಬಿಡ್ತಾ ಇತ್ತು. ಅದನ್ನ ಕೃಷ್ಣ ಕಾಪಾಡ್ದ. ಇದು ಯಾವ ರೀತಿ ಸ್ವಲ್ಪ ಈ ಕಡೆ ಬಡಿಸ್ಕೊಂಡ್ಬಿಟ್ರೆ ಪ್ರಾಣ ಹೋಗ್ತಿತ್ತು ಅಂತಾರಲ್ಲ, ಸ್ವಲ್ಪ ಎಸ್ಕೇಪ್ ಆದೆ ಅಂತ ಹೇಳೋದಿಲ್ಲ. ಆ್ಯಕ್ಸಿಡೆಂಟ್ ಅದರಲ್ಲೆಲ್ಲ ಅದೇ ಟೈಪ್ ಆಯ್ತು ಅರ್ಜುನನಿಗೆ. ಸೊ ಇದು ಬ್ರಹ್ಮಾಸ್ತ್ರ ಬಗ್ಗೆ ಆಚೆ 2 ಸತಿ ಕನ್ಫರ್ಮ್ ಮಾಡಿದರು. ಅಸ್ತ್ರ ಬರ್ತಿತ್ತು ಒಂದು, ವೇಗವಾಗಿ ಬಿಡೋ ಅಸ್ತ್ರ ಬರ್ತಿತ್ತು ಒಂದು. ಇಷ್ಟಾದರೂ ಕೂಡ ಬರೆದಿರೋದೇನೋ ಬ್ರಹ್ಮಾಸ್ತ್ರ ವೇಷ ಆಗಿದ್ದಿಲ್ಲ ಅಂತ. ಆಚಾರ್ಯ ಮಾತ್ರ ನೇರ ವಿರೋಧ ಬರೆಯೋದಾದರೆ ಅದು ಭಾಳ ತಪ್ಪಾಗುತ್ತೆ. ವಿರೋಧವರಿ ಅದು ಸಂಸ್ಕೃತ ಬರದೇ ಇದ್ದವರಿಗೆ ಫಜಿತೋ ಫಜೀತಿ, ಅಲ್ಲಿರೋ ಪದಗಳು ಓದ್ಲಿಕ್ಕೆ ಬರೋದಿಲ್ಲ ಅವರಿಗೆ, ತಲೆ ಕೂತ್ಬಿಡುತ್ತೆ ಹಾಗೆ. ಭಂಕ್ತ್ವಾ ಕಿರೀಟಂ ವೇತಿ ಗಚ್ಚತಿ ಪ್ರಭುಣೋದಿತಃ ಬಾಣೈಸ್ತಕ್ಷಕ ಪುತ್ರಂ ತಂ ವಾಸವಿಃ ಪೂರ್ವವೈರಿಣಂ ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ ಬ್ರಹ್ಮಾಸ್ತ್ರಸ್ಯ ಅತಿವೇಗಿತ್ವಂ ಪ್ರಾಪ್ತಂ ಕರ್ಣೇನ ಭಾರ್ಗವಾತ್. ಇಲ್ಲಿಗೆ ಒಂದು ದೊಡ್ಡ ಸ್ಟೇಜ್ ಮುಗೀತೀಗ. ಪುನಶ್ಚ ಪಾರ್ಥೇನ ಮಹಾಸ್ತ್ರಯುದ್ಧಂ ಪ್ರಕುರ್ವತಃ ಸೂರ್ಯಸುತಸ್ಯ ಚಕ್ರಂ ರಥಸ್ಯ ಭೂಮಿರ್ರಥತಿ ಸ್ಮ ಶಾಪಾತ್ ಅಸ್ತ್ರಾಣಿ ದಿವ್ಯಾನಿ ಚ ವಿಸ್ಮೃತಿಂ ಯಯುಃ. ಪುನಃ ಚ ಪಾರ್ಥೇನ ಮಹಾಸ್ತ್ರಯುದ್ಧಂ ಪ್ರಕುರ್ವತಃ ಸೂರ್ಯಸುತಸ್ಯ ಚಕ್ರಂ ರಥಸ್ಯ ಭೂಮಿಃ ಗ್ರಸತಿ ಸ್ಮ ಶಾಪಾತ್ ಅಸ್ತ್ರಾಣಿ ದಿವ್ಯಾನಿ ಚ ವಿಸ್ಮೃತಿಂ ಯಯುಃ. ಪುನಃ ಮತ್ತೆ ಪಾರ್ಥೇನ ಅರ್ಜುನನೊಂದಿಗೆ ಮಹಾಸ್ತ್ರಯುದ್ಧಂ ಪ್ರಕುರ್ವತಃ ಸೂರ್ಯಸುತಸ್ಯ, ದೊಡ್ಡ ಅಸ್ತ್ರಯುದ್ಧವನ್ನು ಮಾಡಕ್ಕೆ ಹೊರಟಂತಹ ಸೂರ್ಯಪುತ್ರನಾದ ಕರ್ಣನಿಗೆ ಏನಾಯಿತು? ಚಕ್ರಂ, ರಥಸ್ಯ ಚಕ್ರಂ, ರಥದ ಚಕ್ರವನ್ನು ಭೂಮಿ ಗ್ರಸತಿ ಸ್ಮ,
ಭೂಮಿ ನುಗ್ಲ ಶುರುವಾಯಿತು, ಭೂಮಿ ಸಿಕ್ಕಾಕೊಂಡ್ಬಿಡ್ತು. ಯಾಕೆ ಹಾಗಾಯಿತು ಅಂದರೆ ಸಾಮಾನ್ಯ ಲೋಕದೃಷ್ಟಿಯಲ್ಲಿ ಏನು ಕಾಣಿಸುತ್ತೆ, ತುಂಬ ರಕ್ತ ಆಗಿರುತ್ತೆ, ಕೆಸರಾಗಿ ಹೋಗಿತ್ತು, ಸಿಕ್ಕೊಡ್ತು. ಹೊರಗಿನ ದೃಷ್ಟಿ, ಒಳಗಿನ ದೃಷ್ಟಿಯಿಂದ ಆಗಿದ್ದೇನೆಂದರೆ ಶಾಪ ಕೆಲಸ ಮಾಡ್ತಾಯಿತ್ತು. ಎಷ್ಟೋ ಸತ್ತು ನಾವು ಫಿಸಿಕಲ್ ಅಷ್ಟೇ ಕಾರಣ ಕೊಡ್ತೇವೆ, ಹಿಂದಿಂದ ಬೇರೆ ಇರುತ್ತೆ ಅದರಲ್ಲಿ. ಇಲ್ಲಿ ಕಾರಣ ನಿಜವಾದ ಸಮಸ್ಯೆ ಇದ್ದಿದ್ದೆಲ್ಲಿ ಅಂದರೆ ಶಾಪ ಇತ್ತು. ಆ ಶಾಪದಿಂದಾಗಿ ಎರಡು ಶಾಪ ಕೆಲಸ ಮಾಡಿ, ಒಂದು ಶಾಪದಿಂದ ಆತ ಇನ್ನು ಕೊಂದಿದ್ದ, ಏನೋ ವೃಷಭವನ್ನು ಕೊಂದಿದ್ದ ಬ್ರಾಹ್ಮಣರದು. ಅದು ಬ್ರಾಹ್ಮಣ ಹತ್ರ ಹೋದ, ನೋಡಿದಾಗ ಗೊತ್ತಾಯಿತು, ಕ್ಷಮೆ ಕೇಳಿಕೊಂಡ, ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಕೇಳಿದ. ದಶರಥ ಹಾಗೆ ಗುರಿ ತಪ್ಪು ಹೊಡೆದಿದ್ದ, ಆ ಥರ ವ್ಯತ್ಯಾಸ ಆಗಿತ್ತಿದ್ದು ಕೇಳಿಕೊಂಡ. ಅದು ಒಪ್ಪಲಿಲ್ಲ, ಇದು ಗೋವಿಗಾದ ಅನ್ಯಾಯನ ಕ್ಷಮಿಸೋದಿಲ್ಲ, ನನಗೆ ಏನಾಗಲಿ ಭೂಮಿಯ ರಥದ ನೀನು ನೋಡಿ, ಗೋವು ಭೂಮಿ ಹೊಡೆದಿದ್ದು ಗೋವನ್ನು, ಶಾಪ ಕೊಡ್ತು ಭೂಮಿ ಹೇಳ್ಕೊಳ್ಳಿ ಅಂಥೇಳಿ. ಗೋ ಶಬ್ದಕ್ಕೆ ಎರಡು ಅರ್ಥ, ಭೂಮಿ ಅಂತ ಅರ್ಥ ಇದೆ ಮತ್ತು ಗೋವು ಅಂತಲೂ ಅರ್ಥ ಇದೆ. ಸೊ ಇದಕ್ಕೆ ಮಾಡಿದ್ರಿಂದ, ಈ ಗೋವಿನ ಹತ್ಯೆ ಮಾಡಿದ್ರಿಂದ ಆ ಗೋವು ನಿನ್ನ ಹೇಳ್ಕೊಳ್ಳಿ ಕೆಳಗೆ ಅಂಥೇಳಿ ಗೊತ್ತಾಯ್ತು. ಭಾರಿ ಹಿಂದೆ, ಕಾರಣ ಚಿಕ್ಕವನಾಗಿದ್ದಾಗಲೇ ಎಲ್ಲೋ ಯುದ್ಧ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅದು ಹೇಳಿ ಕೊನೆಯ ಕಾಲಕ್ಕೆ ನಿನಗೆ ಅಂತ್ಯಕ್ಕೆ ಯಾವಾಗ ಮೋಸ್ಟ್ ನೆಸೆಸಿಟಿ ಆವಾಗ ಕೈ ಕೊಡಬೇಕು. ಶಾಪ ಕೊಡ್ಬೇಕಾದ್ರೆ ಯಾವಾಗ ಕೊಡೋದಿಲ್ಲ, ಪಂಕ್ಚರ್ ಮಾಡ್ಬೇಕಾದ್ರೆ ಎಲ್ಲೂ ನಿಲ್ಲಿಸಿದ ಪಂಕ್ಚರ್ ಮಾಡೋದಿಲ್ಲ, ಅರ್ಜೆಂಟ್ ಹೋಗ್ಬೇಕಾದ್ರೆ ಪಂಕ್ಚರ್ ಮಾಡೋದು. ಅದು ಆವಾಗ ಅವ್ರು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೇಕು. ನಿನಗೆ ಅತ್ಯಂತ ಅಗತ್ಯ ಇದ್ದ ಕಾಲಕ್ಕೆ ರಥ ಗಾಲಿ ಚಕ್ರ ಎಳ್ಕೊಂಡ್ಬಿಡ್ಲಿ ಅಂತೇಳಿ. ಇನ್ನೊಮ್ಮೆ ಹೇಳಿ, ಸರಿಯಾಗಿ ಹೇಳಿ. ಏನೋ ಇಲ್ಲಿದೆ ಅದು ಹಾಗೇನಾಯಿತು, ನಡೀತು. ಅಷ್ಟು ನಡೆದಾಗ ಪ್ರಕುರ್ವತಃ ಸೂರ್ಯಸುತಸ್ಯ ಚಕ್ರಂ, ಒಂದು ಶಾಪ ಅದು. ಇನ್ನೊಂದು ಶಾಪ ಏನಿದೆ, ವೇದವ್ಯಾಸ ಶಾಪ ಕೊಟ್ಟಿರ್ತಾರೆ, ಅಂತ್ಯಕಾಲಕ್ಕೆ ಎಲ್ಲ ಮರ್ತೋಗ್ಲಿ. ಸುಳ್ಳು ಹೇಳಿ ನೀನು ಓದಿದ್ದರಿಂದ ಯಾವ ಹೋಗ್ಬೇಕದು, ಅಂತ್ಯಕಾಲಕ್ಕೆ ಎಲ್ಲ ಅಸ್ತ್ರಗಳು ಬರ್ತೋಗ್ಲಿ ಅಂತ ಹೇಳ್ಬಿಟ್ಟಿದೆ. ಈಗ ಒಂದು ವಿದ್ಯೆಯ ಸಾರ್ಥಕ್ಯ ಇರೋದು ಅಲ್ಲಿ. ಅದಕ್ಕೆ ಅಂತಕಾಲೆ ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತ. ಸರಿಯಾಗಿ ವಿದ್ಯಾಭ್ಯಾಸ ಮಾಡಿದರೆ ಅಂತ್ಯಕಾಲಕ್ಕೆ ಉಪಯೋಗಕ್ಕೆ ಬರುತ್ತದೆ. ಮಾಡದೆ ಹೋಗಿದ್ರೆ ಏನಾಗುತ್ತದೋ ಆ ಟೈಮಿಗೆ ಮರ್ತು ಹೋಗ್ಬಿಡುತ್ತೆ. ಅದಕ್ಕೇ ಸುಳ್ಳು ಗಿಳ್ಳು ಹೇಳಿದೇನೆ ಸರಿ ಜಾಸ್ತಿ ಮಾಡಬೇಕು. ಹಿಂದೆಲ್ಲ ಮಾಡಿದ್ದಾರೆ, ಪುರುಷೋತ್ತರನ ಕಥೆ ಬಂತಲ್ಲ, ಹುಲಿ ಬಂದು ತಿಂದು ಹೋಯ್ತು ಆಕಳನ್ನ. ಎದ್ದು ಗುರುಗಳ ಮುಂದೆ ಹೇಳ್ಕೊಂಡ ಹೀಗಾಯಿತು ಅಂತ ಹೇಳ್ಬಿಟ್ಟು, ಎಲ್ಲ ತಪ್ಪಿ ಇದು ಮಾಡಿ ಏನು ಮಾಡಲಿಲ್ಲ. ಆದರೂ ಅವ್ರು ಶಾಪ ಕೊಟ್ಟರು, ಹಾಗೇ ಆಯಿತು. ಆದರೆ ಮುಂದಿನ ಶುದ್ಧನಾಗ್ತಿ ಅಂತ ಹೇಳಿಬಿಟ್ರು ಅಷ್ಟೇ, ಅಲ್ಲಿ ಸರಿಗೋಯ್ತು. ಆದರೆ ಇವ್ರು ಹಿಡದೆ ಹೋಗಿದ್ದಕ್ಕೋಸ್ಕರ ಕೆಲವು ಕಾಪ ಮುಚ್ಚಿಟ್ಕೊಂಡ್ಬಿಡ್ತಾರೆ. ಒಂದು ಪದ್ಧತಿ ಇದೆ, ಪುಣ್ಯನ ಹೇಳ್ಕೋಬಾರ್ದು, ಪಾಪನ ಹೇಳ್ಕೋಬಾರ್ದು, ಉಲ್ಟಾ ಮಾಡ್ತೇವೆ. ಪುಣ್ಯಕಾರ್ಯ ಹೇಳ್ಕೊಂಡಿದ್ದೆ ಅದು ಸ್ವಲ್ಪ ಅಲ್ಲ, ರಿಪೀಟೆಡ್ಲಿ ಹೇಳ್ಕೊತಾರೆ, ಮತ್ತು ಸ್ವಲ್ಪ ಜಾಸ್ತಿ ಮಾಡಿ ಬೇರೆ ಹೇಳ್ಕೊತಾರೆ. ಪಾಪ ಕಾರ್ಯ ಏನೂ ಮಾಡಿಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ, ತಪ್ಪದು. ಪಾಪ ಕಾರ್ಯ ಹೇಳ್ಕೊಂಡ್ಬಿಡ್ಬೇಕು. ಯಾಕೆ ಹೇಳ್ಕೊಂಡ್ರೆ ಪಾಪ ಕಾರ್ಯ ಆದರೆ ತಮ್ಮ ಬಗ್ಗೆ ಇದು ಗೌರವ ಕಡಿಮೆ ಆಗಿಬಿಡುತ್ತೆ, ಅದಕ್ಕೆ ಹೇಳ್ಕೊಂಬೋದಿಲ್ಲ. ಪುಣ್ಯ ಕಾರ್ಯ ಹೇಳ್ಕೊಳ್ಳೋದಕ್ಕೆ ಕಾರಣ ಗೌರವ ಜಾಸ್ತಿ ಆಗುತ್ತೆ, ಆ ಸೈಕಾಲಜಿ ಇರುತ್ತೆ. ಅದನ್ನು ಇಲ್ಲಿ ಸೆನ್ಸಲ್ಲಿ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ. ಇದು ಎಲ್ಲೊಮ್ಮೆ ಗೊತ್ತಾಗುತ್ತೆ ಅಂದರೆ ಕ್ಲಾಸ್ನಲ್ಲಿ ಪ್ರಶ್ನೆ ಅರ್ಥ ಆಗಲಿಲ್ಲ, ಕೆಲವರು ಇರ್ತಾರೆ ಪ್ರಶ್ನೆ ಕೇಳೋದಿಲ್ಲ, ಯಾಕೆಂದರೆ ನಮ್ಮ ದಡ್ಡ ಅಂತ ಗೊತ್ತಾಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು. ತಪ್ಪದು. ದಡ್ತಾರ ಪ್ರಶ್ನೆ ಬಂದಿಲ್ಲ ಇಲ್ಲಿ, ವಿಷಯ ತಿಳ್ಕೊಳ್ಳೋ ಪ್ರಶ್ನೆ ಇದ್ದ ಕಾಲಕ್ಕೆ ದಡ್ತಾರ ಕೌಂಟೆ. ಅದು ಹೇಳಿದ ವಾದ ಕಥಾ, ಈ ಸೋಲು ಗೆಲುವು ಪ್ರಶ್ನೆ ಇಲ್ಲೇ ಇಲ್ಲ ಅಲ್ಲಿ. ಏನು ಕೇಳಬೇಕಾದ್ರೆ ಮುಕ್ತವಾಗಿ ಕೇಳಬೇಕಾದ್ರೆ. ಅದಕ್ಕೆ ಗುರುಗಳ ಹತ್ರ ಪ್ರಶ್ನೆ ಇಟ್ಕೋಬಾರ್ದು, ಡಾಕ್ಟ್ರ್ ಹತ್ರ ರೋಗ ಮುಚ್ಚಿಟ್ಕೋಬಾರ್ದು ಅಂತೇಳಿ. ಸರಿಯಾಗಿ ಎಲ್ಲರೂ ಔಷಧಿ ಹೇಳ್ದೆ ಹೋದರೆ ಅವ್ರು ಔಷಧಿ ಕೊಡ್ತಾನೆ, ಇವ್ರು ಹೇಳ್ಕೊಂಡಿಲ್ಲ ಅದನ್ನು. ಆದ್ದರಿಂದ ವಾಸಿ ಆಗಲಿಲ್ಲ, ಮತ್ತು ಇನ್ನೇನು ಅನಾಹುತ ಬೇರೆ ಆಯಿತು. ಅದು ಮುಚ್ಚಿಟ್ಕೋಬಾರ್ದು ಅಂತ ಹೇಳ್ತಾರೆ. ಯಾವ ಕಾಲಕ್ಕೂ ಎಂಥ ಇದ್ದರೂ ಕೂಡ ಎಲ್ಲರ ಮುಂದೆ ಹೇಳ್ಕೊಂಡು ಉಪಯೋಗ ಇಲ್ಲ. ಯಾರ ಮುಂದೆ ಹೇಳಬೇಕು, ಅದನ್ನು ಸಂಬಂಧಪಟ್ಟವ್ರು ಅಂತ ಹೇಳಬೇಕು. ಅದು ಇಲ್ಲದೆ ಹೋದರೆ ತಪ್ಪಾಗತ್ತೆ. ಆ ದೃಷ್ಟಿಯಿಂದ ಅರ್ಜುನಿಗೆ ಬಂದ ಶಾಪ ಕೆಟ್ಟ ರೀತಿಯಲ್ಲಿ ಸುಳ್ಳು ಹೇಳಿ ಕಲಿತ ವಿದ್ಯೆ ಫಲಕಾರಿ ಆಗಲಿಲ್ಲ. ಎಲ್ಲ ಪ್ರಶ್ನೆಗೆ ಉತ್ತರ ಇದೆ, ನಮ್ಮ ಪ್ರಶ್ನೆಗೂ ಉತ್ತರ ಇದೆ. ಎಷ್ಟೋ ತಪ್ಪು ಮಾಡಿದ್ದೆ, ಏನು ಹಾಗೇ ಇಲ್ಲ ಇನ್ನೂ ಕೂಡ ಅಂತ ಕೇಳ್ತಾನೆ. ಈಗೆಲ್ಲ ಆಗೋದು ಯಾವಾಗ ಆಗುತ್ತೆ, ಆಗಬೇಕಾದ ಕಾಲಕ್ಕಾಗುತ್ತೆ. ಇವತ್ತೇ ತಪ್ಪು ಮಾಡಾಗ್ಯದು, ಯಾರು ತಪ್ಪೇ ಮಾಡ್ತಿರಲಿಲ್ಲ. ಅರ್ಥ ಆಯ್ತು. ಇಮಿಡಿಯೇಟಾಗಿ ಶಿಕ್ಷೆ ಕೊಡೋದಾದರೆ ಬೆಂಕಿನ ಯಾಕೆ ಎಲ್ಲರೂ ಮುಟ್ಟೋದಿಲ್ಲ, ಸಾಕ್ಷಿ ಸುಡುತ್ತೆ, ಗೊತ್ತಾಯ್ತಾ. ಆದರೆ ಕಟ್ಕಟ್ಟವ್ರು ಯಾಕೆ ದ್ವೇಷ ಕಟ್ಕೊತಾರೆ, ದೊಡ್ಡ ಬೆಂಕಿಗಿಂತ ಭಾರಿ ಗ್ರೇಟ್ ಅದು. ಒಬ್ಬ ಜ್ಞಾನಿಗಳಿಗೆ ಅವಮಾನ ಮಾಡೋದು ಅಂದರೆ ಬೆಂಕಿ ಸಹವಾಸ ಏನೂ ಅಲ್ಲ, ಅದ್ರ ಮುಂದೆ ಅಷ್ಟು ಅಪಾಯಕರ. ಯಾಕೆ ಮಾಡ್ತಾರೆ ಆಗ ಗೊತ್ತಾಗಲ್ಲ. ಅದು ಮುಂದೆ ಎಷ್ಟು ಗೊತ್ತಾಗುತ್ತೆ ಅಂದರೆ ಏನು ಮಾಡಿದ್ರೆ ಹೇಳಕ್ಕೆ ಬರಲ್ಲ. ಅದು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಆಗಲೇ ಎಫೆಕ್ಟ್ ಮಾಡೋ ಕೆಲವು ಪಾಪಗಳೂ ಇವೆ, ಕೆಲವು ನಿಧಾನ ಮಾಡೋ ಪಾಪಗಳೂ ಇವೆ. ಪಾಪ ಫಲಿಸಬೇಕಾದ್ರೆ ಕೆಲವು ಗಿಡಗಳು ಬೇಗ ಫಲ ಕೊಡುತ್ತೆ, ಕೆಲವು ಲೇಟಾಗಿ ಕೊಡುತ್ತೆ. ಅದರಿಂದ ಪಾಪಗಳಲ್ಲಿ ಆ ಥರ ವೆರೈಟಿ ಇರೋದ್ರಿಂದ ನಾವು ಆಗ ಸ್ವಲ್ಪ ಏನೋ ಆಗಿಲ್ಲ ಅಂತ ತಿಳ್ಕೊಂಡು ಅದು ವೇಸ್ಟ್ ಆಯಿತು, ನಾನು ಮಾಡಿ ಸರಿ ಅಂತ ತಿಳ್ಕೊಳಕ್ಕೆ ಹೋಗಿ ಎಷ್ಟು ದಿವಸ ಸಂಧ್ಯಾ ಅಂದ್ಬಿಟ್ಟು ಏನು ನನಗೆ ಆಗೇ ಇಲ್ಲ ಅಂತ ತಿಳ್ಕೊತಾರೆ.
ಮುಂದೆ ಗೊತ್ತಾಗುತ್ತೆ. ಪರೀಕ್ಷೆಗೆ ಹೋದ ಯಾರು ನೋಡಲೇ ಇಲ್ಲ, ಕ್ಲಾಸ್ ಚೆಕ್ ಹೊಡೆದು ಹೋಗ್ಬಿಟ್ಟು ಯಾರು ನೋಡಿ ಸದ್ಯ ಪಾರಾದೆ ತಿಳ್ಕೊಂಡ, ಯಾವ ಕ್ಲಾಸ್ ತಪ್ಪಿಸ ಅದೇ ಕ್ಲಾಸಿನ ಪ್ರಶ್ನೆ ಬಂತು ಪರೀಕ್ಷೆಗೆ, ಕತೆ ಮುಗೀತು ಅವ್ರು. ಇಲ್ಲೇನಕ್ಕೆ ಆಗಲಿಲ್ಲ, ಮೇಷ್ಟ್ರಿಗೂ ಗೊತ್ತಾಗಲಿಲ್ಲ, ಹುಡುಗರಿಗೂ ಗೊತ್ತಾಗಲಿಲ್ಲ, ಬೆಲ್ಲಗೆ ಎಸ್ಕೇಪ್ ಆಗಿಬಿಟ್ಟೆ. ಯಾಕಂದ್ರೆ ಬಿಡ್ತಾರೆ ಹುಡುಗರು, ಇವ್ರು ಅಷ್ಟು ತುಂಬ ಜನ ಇದ್ದ ಕಾಲಕ್ಕೆ ಬಗ್ಗಿದಾಗ ಬೆಲ್ಲಗೆ ಎತ್ತೋಗ್ಬಿಡ್ತಾರೆ ಹಿಂದ್ಗಡೆ ಇದ್ದ, ಗೊತ್ತಾಯ್ತಾ. ಅಟೆಂಡೆನ್ಸ್ ಬಂತು ಅವರಿಗೆ, ಅಟೆಂಡೆನ್ಸ್ ಬಂತು, ಮೇಷ್ಟ್ರಿಗೆ ಗೊತ್ತಾಗಲಿಲ್ಲ. ಆ ಮಟ್ಟಿಗೆ ಸರಿನೇ ಅವ್ನು ಮಾಡಿದ್ದು. ಆದರೆ ಮುಂದಕ್ಕೆ ಅದು ಹಣೆ ಬರೋದು ಯಾವಾಗ ಅವ್ರು ಪಾಠ ಮಿಸ್ ಮಾಡಿಕೊಂಡ. ಅಟೆಂಡೆನ್ಸ್ ಅಷ್ಟೇ ಪಾಠಕ್ಕೆ ಹೋಗೋದಲ್ಲ, ಅಟೆಂಡೆನ್ಸಿನ ಉದ್ದೇಶ ಅವ್ನು ಬಂದಿದ್ದಕ್ಕೆ ನೋಡೋದು ಅಷ್ಟೇ. ಆದರೆ ಅಟೆಂಡ್ ಆಗದೇ ಓದ್ದ ಭಾರಿ ಬುದ್ಧಿವಂತ ವಿಚಾರ ಬಿಟ್ಟುಬಿಡಿ. ಇಲ್ಲಿ ಅಟೆಂಡಾಗಿ ಸುಮ್ಮನೆ ಕೂತ್ಕೊಂಡ ಮತ್ತೆ ಫೇಲ್ ಆಗ್ತಾರೆ, ಅರ್ಥ ಮಾಡ್ಕೋಬೇಕಾಗ. ಬಟ್ ಆಗಲೇ ಫಲ ಕೊಡೋದಿಲ್ಲ. ಅದು ಕೊಡೋದು ಯಾವಾಗ ಕೊಡಬೇಕಾದ್ರೆ ಕಾಲ ಯಾರಿಗೆ ಕೊಡಬೇಕು ಆವಾಗ ಅದಕ್ಕೆ ಗೊತ್ತೋದು, ನಮಗೆ ಗೊತ್ತಿರೋದಿಲ್ಲ, ಆ ಕಾಲ ಕೊಡ್ತಾರೆ. ನಾವು ಅಲ್ಲಿ ಬುದ್ಧಿವಂತಿಕೆ ತೋರಿಸ್ಲಿಕ್ಕೆ ಹೋಗಿ ನಿಜವಾದ ನಡ್ತಾರಾಗಿಬಿಡುತ್ತೆ. ಕಸತಿ ಸ್ಮ ಶಾಪಾದಸ್ತ್ರಾಣಿ ದಿವ್ಯಾನಿ ಚ ವಿಸ್ಮೃತಿಂ ಯಯುಹು. ಬರೀ ಇದಲ್ಲ, ಸ್ಮೃತಿ ವಿಸ್ಮೃತಿ ಆಪೋಸಿಟ್, ಅದು ವಿಸ್ಮೃತಿ ಬಂದೋಯಿತು. ಉದ್ಧರ್ತು ಕಾಮೋ ರಥಚಕ್ರಮೇವ ಪಾರ್ಥಂ ಯಯಾಚೆ ಅವಸರಂ ಪ್ರದಾತುಂ ನಿತ್ಯಾಹ ಕೃಷ್ಣೋ ಅಂಜಲಿಕಂ ಸುಘೋರಂ ತ್ರಿನೇತ್ರ ದತ್ತಂ ಜಗೃಹೇ ಚ ಪಾರ್ಥಃ. ಉದ್ಧರ್ತು ಕಾಮಃ ರಥಚಕ್ರಂ ಏವ ಪಾರ್ಥಂ ಯಯಾಚೆ ಅವಸರಂ ಪ್ರದಾತುಂ ನ ಇತ್ಯಾಹ ಕೃಷ್ಣಃ ಅಂಜಲಿಕಂ ಸುಘೋರಂ ತ್ರಿನೇತ್ರ ದತ್ತಂ ಜಗೃಹೇ ಚ ಪಾರ್ಥಃ. ಉದ್ಧರ್ತು ಕಾಮಃ ರಥಚಕ್ರಮೇವ. ಆಗ ಕಾರಣನೇ ಸಮಸ್ಯೆ ಬಂತೀಗ ಎರಡೀಗ. ಒಂದು ಅದು ಸವಾಲಿದ್ದ ಹಾಗೆ, ರಥ ಸರಿ ಮಾಡ್ಕೊಂಡು ಯುದ್ಧ ಮಾಡೋಕ್ಕೆ ಸವಾಲು. ಇನ್ನೊಂದು ಕರ್ತವ್ಯ, ಯಾಕೆಂದರೆ ಹೀಗಿದ್ದಾಗ ರಥ ಗಾಡಿ ಹೇಗೆ ಹೊಡೆಯಲಿಕ್ಕೆ ಬರುತ್ತೆ? ಅಲ್ಲೇನು ಲೆವೆಲ್ ಸರಿಯಾಗಿದ್ದರೆ ಮಾತ್ರ ಹೊಡೆಯಲಿಕ್ಕೆ ಬರೋದು. ಅದು ನೆಸೆಸಿಟಿ, ಒಂದು ಚಾಲೆಂಜ್. ಅದು ರಥಕ್ಕೆ ಹೊಡೆದು ಸರಿ ಮಾಡ್ಕೋಬೇಕು ಅವನೀಗ. ಜೊತೆಗೆ ಸರಿ ಮಾಡ್ಕೊಂಡ್ರೆ ಯುದ್ಧ ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರನೇ ಕರ್ಣ ಏನು ಮಾಡ ಕೆಳಗಿಳಿದ. ಸ್ವಲ್ಪ ರಸ್ತೆಗೆ ಎತ್ತಿ ಬಿಡ್ತೇನೆ ನಾನು, ಸ್ವಲ್ಪ ಅವಕಾಶ ಕೊಡು ಅಂತ ಕೇಳಿದ. ಅರ್ಜುನ ಏನು ಮಾಡಿದೆ, ಈ ಒಳ್ಳೆ ಕೆಲಸ ಮಾಡಿದ. ಕೃಷ್ಣ ಏನು ಮಾಡಲಿ ಅಂತ ಕೇಳಿದ. ಇದು ಭಾಳ ಮುಖ್ಯ. ಇದು ಕೃಷ್ಣನ ಕೇಳಿ ಏನು ಮಾಡಲಿ ಅಂತೇಳಿ, ಇಷ್ಟ ಕೊಡ್ಬೇಡ ಹೊಡಿ ಅಂತ ಹೇಳಿದ. ತುಂಬ ಜನ ಅಲ್ಲೇ ಸಮಸ್ಯೆ ಬಂದಿದ್ದು. ಶಲ್ಯ ಬಿಟ್ಟು ಹೋಗ್ಬಿಟ್ಟಿದ್ದ, ಇರಲಿಲ್ಲ ಅಂತ ಜನ ಕತೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಬಿಟ್ಟು ಹೋಗಿಲ್ಲ ಶಲ್ಯ, ಅಲ್ಲೇ ಇದ್ದಾನೆ. ಅವ್ರು ಉತ್ತರ ಕೊಡಲಿಕ್ಕೆ ಬರ್ದಿದ್ದಕ್ಕೆ ಏನು ಮಾಡಿಬಿಟ್ರು, ಕತೆ ಕಟ್ಟಿದ್ರು ಅವರು. ಶಲ್ಯ ಇದ್ದಿದ್ದರೆ ಎಲ್ಲಕ್ಕೆ ಹೋಗ್ತಿದ್ದ, ಶಲ್ಯ ಇರಲಿಲ್ಲ ಅಂತ ತಮಗೆ ತೋಚಿದ ಕಾರಣ ಹಾಕ್ಕೊಂಡು ಬೆಳೆಸಿಬಿಟ್ರದು. ಸುಳ್ಳು, ಶಲ್ಯ ಅಲ್ಲೇ ಕೂತಿದ್ದಾನೆ, ಆ ತಿಳಿದು ಎತ್ತಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸಾರಥಿ ಕೆಲಸ ಅಲ್ಲ ಅದು. ಯಾರಿಗೆ ಚಾಲೆಂಜ್ ಅದು? ಯಾರಿಗೋ ಕೇಳಿದ ಪ್ರಶ್ನೆಗೆ ಯಾರೋ ಉತ್ತರ ಕೊಡೋಂಗಿಲ್ಲ. ಯಾರು ಕೊಡಬೇಕದನ್ನು? ಅದು ರಥಿಗಳೇ ಚಾಲೆಂಜ್ ಅದು. ಸೊ ಕರ್ಣ ಮಾಡಬೇಕಾದ ಕೆಲಸ ಹೊರತು ಸಾರಥಿ ಮಾಡಬೇಕು ಕೆಲಸ ಅಲ್ಲ ಅದು. ಶಲ್ಯನ ಕೆಲಸ ಅಲ್ಲ. ಅಲ್ಲೇ ಕೂತಿದ್ದಾನೆ, ಅದೇನೂ ಮಾಡಿಲ್ಲ. ಇನ್ನೊಂದು ಕಾರಣ ಇದೆ. ಯಾವುದು ರಥಚಕ್ರ ಸಿಕ್ಕಾಕೊಂಡಾಗ ಅವನು ಎತ್ತಲನ್ನು ಹಿಡಿದು ಇವನು ಹೊಡಿತಾನೆ, ಅವ ಮುಂದಕ್ಕೆ ಹೋಗುತ್ತೆ. ಗೊತ್ತಾಯ್ತಾ? ಇವ್ನು ಇಂಜನ್ ಆಫ್ ಮಾಡಿಬಿಟ್ಟು ಇವತ್ತು ಕೂತ್ಕೊಂಡ್ರೆ ಗೊತ್ತಾಯ್ತಾ? ಎತ್ತ ಕ್ಲಾಸ್ ಒನ್ ಹಿಂದೆ ಮಿನಿಸ್ಟ್ರೇ ಕೂತಿರ್ಬೋದು ಕಾರೊಳಗೆ, ಒಬ್ಬನೇ ಕೂತಿರ್ತಾನೆ, ಸಿಕ್ಕಾಕೊಂಡ್ಬಿಟ್ಟಿದೆ. ಆಗ ಇವನ್ನೇ ತೊಳ್ಬೇಕು, ಮಿನಿಸ್ಟ್ರಿ ಇರೋಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರು ಡ್ರೈವಿಂಗ್ ಬೇರೆ ಇವ್ರ ಮೇಲೆ ಕೊಡೋಂಗಿಲ್ಲ, ಹೋಗ್ಬಿಟ್ಟು ಆ ಥರ ಆಗ. ಅದು ಕಾಮನ್ ಸೆನ್ಸ್ ಇಲ್ದವ್ರು ಕತೆ ಕಟ್ಟಿದ್ರು ಅದೆಲ್ಲ ಕೂಡ. ದೇರ್ಫೋರ್ ಶಲ್ಯರಾದ ಇದ್ದರೂ ಕೂಡ ಅವನಿಗೆ ಜೋರಾಗಿ ಓಡಿಸ್ಬಿಟ್ಟು ಎತ್ತಿದ್ರೆ ಸರಿಗೆ ಹೋಗ್ತಾ ಇದ್ದ. ಅದಕ್ಕೆ ಆ ಕೆಲಸ ಮಾಡ್ಕೊಂಡಿದ್ದಾನೆ ಪಾಪ ಆತ. ಈತ ಕೆಳದಿ ಎತ್ತಕ್ಕೆ ಹೊರಟಿದ್ದಾರೆ. ಇದು ಸರಿಯಾದ ಉತ್ತರ. ಇವರಿಗೆ ಗಾಡಿ ನೋಡಿ ಗೊತ್ತಿರೋದಿಲ್ಲ, ಅದರಿಂದ ಹಾಗಾಗತ್ತೆ. ಗಾಡಿ ಕೆಟ್ಟಾಗ ಯಾವ ರೀತಿ ತಡ್ತಾರೆ ಅಂತ ಗೊತ್ತಿದ್ದರೆ ಇವೆಲ್ಲ ಉತ್ತರ ಸಿಗುತ್ತಾಗ. ಅದು ಗೊತ್ತಿಲ್ಲದೆ ತಮ್ಮ ಬುದ್ಧಿ ಉಪಯೋಗಿಸ್ಬಿಟ್ಟು ಕೆಡಿಸ್ಬಿಟ್ರು ಅಷ್ಟೇ. ಎಲ್ಲೆಲ್ಲಿಗೂ ಹೋಯ್ತು ಕೊನೆಗೆ. ಅದು ಕುತ್ತಿ ಮಾತು ಕೊಡೋದೇನು, ಇದು ಮಾಡೋದೇನು, ಅದು ಮಾತು ಕೇಳೋದವ್ರು ಬಿಟ್ಟು ಹೋಗ್ತೀರಿ ಅಂತ ಶಲ್ಯ ಹೇಳೋದು, ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು. ಶಲ್ಯ ಹೇಳೂ ಇಲ್ಲ, ಇದೂ ಮಾಡೇ ಇಲ್ಲ. ಎಲ್ಲ ಸುಳ್ಳು ಕಥೆಗಳು. ಜನ ಅನ್ಯಾಯ ಏನು ಶಲ್ಯ ಸುಮ್ಮನೆ ಬೈತಾರೆ ಒಳ್ಳೆ ಕಾಲಕ್ಕೆ. ಅದೆಲ್ಲ ಮಾಡಲಿಲ್ಲ ಆತ ಪಾಂಡವರ ಜೊತೆ ಹಿತವಾಗಲಿ ಯುದ್ಧ ಮಾಡಿದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಲ್ಲ. ಒಂದು ಉದ್ದೇಶಕ್ಕೋಸ್ಕರ ಏನೇನೋ ಮಾಡಿಬಿಟ್ಟು ಮಾಡ್ಲಿಕ್ಕೆ ಹೋಗಲಿಲ್ಲ. ಅದೊಂದು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕುಂತಿ ಕೂಡ ಅಷ್ಟೇ ಒಂದು ವಿಷಯ ಹೇಳಿದ್ಲು, ನೀನು ಉಳ್ಕೋಬೇಕು ಸಮಸ್ಯೆ ಬಂತು ಹೇಳಿದ್ಲು. ಕರ್ಣ ಏನು ಮಾಡ್ದ, ಇಲ್ಲ 5 ಜನ ಉಳ್ಕೋತಾರೆ ಅಷ್ಟು ಮಾತು ಕೊಟ್ಟೆ ಹೊರತು ತೊಟ್ಟು ಮಾಡೋ ತೊಡಬೇಡ ಅವೆಲ್ಲ ಯಾಕೆ ಹೇಳ್ತಾರೆ. ಕುಂತಿ ಗೊತ್ತೂ ಇಲ್ಲ, ಅದು ಹೇಳೋ ಪ್ರಶ್ನೆನೂ ಇಲ್ಲ. ಹಾಗೆ ಮಾಡಿ ಕುಂತಿ ಕ್ಯಾರೆಕ್ಟರ್ ಭಾಳ ಡೌನ್ ಆಗೋದು. ತೀರ ಮಾಡ್ತಾ ಇಕ್ಕಟ್ಟಿ ಸಿಗಿಸ್ತಾ ಇದ್ದಾಳೆ ಮಗನನ್ನು, ಪಾಪ ಹಾಳು ಮಾಡಿಬಿಟ್ಲು ಅಂತೇಳಿ. ಹಾಗೆ ಮಾಡಿಲ್ಲ ಕುಂತಿ. ಗೊತ್ತಾಯ್ತಾ? ಯಾವ ಪ್ರಸಂಗ ನಡೆದಿಲ್ಲ. ಇವ್ರು ಮಾಡೋ ತಪ್ಪುಗಳಿಂದಾಗಿ ಜನ ಮೂಲದಲ್ಲೇ ತಪ್ಪಿದೆ ಅಂಥೇಳಿ ಅದನ್ನೇ ಬೈಲಿಕ್ಕೆ ಶುರು ಮಾಡಿಬಿಡ್ತಾರೆ. ಉದ್ಧತ್ತು ಕಾಮೋ ರಥಚಕ್ರಮೇವ ಪಾರ್ಥಂ ಯಯಾಚೆ ಅವಸರ ಅಂದ್ರೇನು? ಅರ್ಜೆಂಟ್ ಅಂತಲ್ಲ, ಕನ್ನಡದ ಅವಸರ ಅಲ್ಲದು. ಅವಸರ ಅಂದರೆ ಅವಕಾಶ ಅಂತ. ಅವಕಾಶ. ಅವಸರಂ ಪ್ರದಾತುಂ ನ ಇತ್ಯಾಹ ಕೃಷ್ಣ ಅಂಜಲಿಕಂ. ಕೃಷ್ಣ ಹೇಳಿದ ನೋ ಹೊಡೆಯ, ನೋ ಎರಡು ಒಂದೇ. ನ ಇತ್ಯಾಹ ಕೃಷ್ಣೋ ಅಂಜಲಿಕಂ. ಆ ಕೃಷ್ಣ ಮಾತಾಡ್ತಾನಾಗ, ತಾನೇ ಮಾತಾಡ್ತಾನೆ. ಇವ್ನು ಕೇಳಿ, ಇವನ್ನೇ ಕೇಳು, ಏನು ಮಾಡ್ದೆ ಕೇಳು, ಇವನಿಗೆ ಅವಕಾಶ ಕೊಡಬೇಕು. ಅರ್ಜುನಿಗೆ ಯಾಕೆ ಕೊಡಲಿಲ್ಲ ನೀವು ಯಾರೋ ಕೂಡ? ಫಜಿತಿ ಆಯಿತು, ಉತ್ತರ ಕೊಡ್ಲಿಕ್ಕೆ ಬರ್ತಾಯಿಲ್ಲ ಆತರಿಗೆ. ನಿನಗೆ ಭಾರಿ ಜ್ಞಾನೋದಯ ಆಗಿಬಿಟ್ಟಿದೆ ಈಗ.
ಅವತ್ತೇನಾಗಿತ್ತು ಪಾಪ, ಒಬ್ಬ ಹುಡುಗ ಜೊತೆಗೆ ಒಬ್ಬ ಸೈನಿಕ ಕೂಡ ಜೊತೆಗಿಲ್ಲ, ಯಾರ್ಯಾರ್ಯಾರೂ ಇಲ್ಲ. ಒಬ್ಬರು ಯುದ್ಧ ಮಾಡ್ತಿರ್ಬೇಕಾದ್ರೆ ಮಾಡಿದ ಕೆಲಸ ಏನು ನೀವೀಗ? ಅವಕಾಶ ಕೊಟ್ಟರೆ ಆತನಿಗೆ 6 ಜನ ಒಬ್ಬನ್ನೇ ಹೊಡೆದಾಕಿದ್ರಲ್ಲ, ನ್ಯಾಯನ ಅದು? ಒಬ್ಬನು ಹುಡುಗ ಬೇರೆ ಜೊತೆಗೆ, ಇವ್ರು ಕಂಪೇರ್ ಮಾಡಿ ಎಲ್ಲ ಸೀನಿಯರ್ಸು, ಆತ ಜೂನಿಯರು, ಅದ್ರ ಜೊತೆಗೆ ಮೋಸ. ಅದು ಹಿಂದಿನಿಂದ ಹೊಡೆಯೋದು ಒಂದು ಧರ್ಮನ ಇವೆಲ್ಲ ಕೂಡ ಹೊಡೆಯೋನ್ನ ಅಂತ ಕೇಳಿದ. ಕಾರಣಕ್ಕೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಆಗ. ಅಂದರೆ ಅನುಮಾನ ಹೇಗೆ ಇದು ಮಾಡೋಕ್ಕೆ ಬರುತ್ತೆ ನೋಡಿ. ಅದು ಸರಿಯಾಗಿ ಅವಕಾಶ ಸಿಗಲಿಲ್ಲ. ಮಾಡಿದ ತಪ್ಪು ಸರಮಾಲೆ, ಮೊದಲು ಮಾಡಿದ ತಪ್ಪು ಇವ್ರು ಅವತ್ತೇನೆ ಮಾಡಿದ್ದು. ಪಾಂಡವರು ಆಮೇಲೆ ಏನೇ ಮಾಡಿದ್ರು ಕೂಡ ತಪ್ಪಿಗೆ ಪ್ರತ್ಯುತ್ತರ ಕೊಟ್ಟರೆ ಹೊರತು ಅವ್ರು ಏನು ಶುರು ಮಾಡಲಿಲ್ಲ, ಅನ್ಯಾಯದಿಂದ ಶುರು. ಅವನ ಜೀವಿತದಲ್ಲಿ ಟಾಪ್ ಎಲ್ಲ ಕಡೆ ಅನ್ಯಾಯನೇ ಮಾಡಿದ್ದ ಅವನು. ಇಲ್ಲಿ ಭಯಂಕರ ಅನ್ಯಾಯ ಮಾಡಿಬಿಟ್ಟು ಅದಕ್ಕೆ ಅನುಭವಿಸ್ಬೇಕಾಯ್ತು ಅಷ್ಟೆ. ಅದನ್ನು ಮುಚ್ಚಿಟ್ಬಿಡ್ತಾರೆ, ಅದು ಹೈಲೈಟ್ ಮಾಡೋದಿಲ್ಲ, ಲೈಟಾಗಿ ಹೇಳಿಬಿಟ್ಟು ಬೈಯೋದು ಮಾತ್ರ ಜಾಸ್ತಿ ಉಪಯೋಗ ಮಾಡ್ಕೋತಾರೆ. ತಪ್ಪದು. ಉದ್ಧರ್ತ ಜಡ್ಜಸ್ ಯಾತಕ್ಕಿರ್ತಾರೆ ಗೊತ್ತಾ? ಯಾವುದನ್ನು ಅವ್ರ ಲಾಯರ್ ತೇಲಿಸ್ಬಿಡ್ತಾರೆ, ಅದು ಹಿಡಿದಿರ್ತಾನೆ ಜಡ್ಜ್, ಗೊತ್ತಾ? ಕರೆಕ್ಟಾಗಿ ಪಾಯಿಂಟ್ ನೋಟ್ ಮಾಡಿರ್ತಾರೆ. ಅವ್ರು ಉತ್ತರ ಕೊಟ್ಟಾಗ ಕರೆಕ್ಟ್ ಅಂತಾರೆ. ಇವ್ರು ಏನು ಮಾಡ್ತಾರೆ, ಲಾಸ್ಟ್ ಬುದ್ಧಿವಂತಿರ್ತಾರೆ, ಅದು ಯಾವುದನ್ನು ನಾವು ವೀಕ್ ಇರುತ್ತೋ ಅದನ್ನೆಲ್ಲ ತೇಲಿಸಿ ಹಾಕಿಬಿಡ್ತಾರೆ, ಗೊತ್ತಾಯ್ತಾ? ಈಗ ಸಾವಕಾಶದಿಂದ ಜೋರು ಮಾಡಿರ್ತಾರೆ. ಅದು ನ್ಯಾಯಿಸಿ ಅದಕ್ಕೆ ಬೇಕಿದಕ್ಕೆಲ್ಲ ಸೂಕ್ಷ್ಮ ದೃಷ್ಟಿ ಬೇಕು ಅವರಿಗೆ. ಇವ್ರು ಹೇಳಿದ ಸರಿಯಾಗಿದೆ, ಎಲ್ಲಿ ಕೈ ಕೊಟ್ಟವನು ಅಂತ. ಅದಕ್ಕೆ ಭಗವಂತ ತೋರಿಸ್ತಾ ನೋಡು, ಪರಮಾತ್ಮ ಹೆಸರಿದೆ, ನ್ಯಾಯೋ ನೇತಾ ಸಮೀರಣ. ನ್ಯಾಯನೇ ಭಗವಂತನ, ಆದ್ದರಿಂದ ಒಳಗೆ ನಿಂತು ಕೆಲಸ ಮಾಡಿಸ್ತಾನೆ, ಹೊಡಿ ಅಂತ ಹೇಳಿದ. ಈ ಅನ್ಯಾಯದ ಪ್ರಶ್ನೆ ಬರಲಿಲ್ಲ. ಈಗ ವಿಸ್ಮೃತಿಂ ಯಯುಹು ನಾಯಿತ್ಯಾಹ ಕೃಷ್ಣೋ ಅಂಜಲಿಕಂ ಸುಘೋರಂ. ಕೃಷ್ಣ ಏನು ಮಾಡ್ದ? ಅಂಜಲಿಕಾಸ್ತ್ರ ಅಂತ ಒಂದು, ಅದು ಪಾಶುಪತಾಸ್ತ್ರ ಪಾರ್ವತಿ ಕೊಟ್ಟಿದ್ದು ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಅದು ತೊಗೊಂಡುಬಿಟ್ಟು ತ್ರಿನೇತ್ರ ದತ್ತಂ ರುದ್ರದೇವರು ಕೊಟ್ಟಿದ್ದು, ಅವರೇ ಇಬ್ಬರು ಒಟ್ಟಿಗೆ ಬಂದಿದ್ದರು ಅವರು, ಪ್ರಧಾನವಾಗಿ ರುದ್ರದೇವರೇ ಕೊಟ್ಟಿದ್ದು. ಜಗೃಹೇಜ ಪಾರ್ಥ ಅಂಜಲಿಕಾಸ್ತ್ರ ತಗೊಂಡ. ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ ಮುಮೋಚ ಕರ್ಣಸ್ಯ ವಧಾಯ ಬಾಣಂ ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ, ಅದ್ರ ಜೊತೆ ಸತ್ಯವನ್ನು ಧರ್ಮವನ್ನು ಸೇರಿಸ್ತಾ, ನಾನು ಮಾಡಿದ ಸತ್ಯ ಕಾರ್ಯಗಳೆಲ್ಲ ಫಲ ಕೊಡಲಿ, ಈಗ ಧರ್ಮದ ಕಾರ್ಯೆಲ್ಲ ಉಪಯೋಗಿಸ್ತಾ ಇದ್ದೇನೆ, ಎಲ್ಲದು ಸೇರಿಬಿಟ್ಟು ಈ ಅಸ್ತ್ರ ಏನು ಮಾಡಬೇಕು? ಕರ್ಣನ ತಲೆ ಕತ್ತರಿಸಬೇಕು ಅಂತ ಹೇಳಿಬಿಡ್ತಾರೆ. ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ ಮುಮೋಚ ಕರ್ಣಸ್ಯ ವಧಾಯ ಬಾಣಂ. ಕರ್ಣನ ಕೊಲ್ಲಬೇಕು ಅಂತಲೇ ಬಾಣ ಹೊಡೆದ. ಈ ಕರ್ಣನ ನೋಡ್ದ, ಅದನ್ನು ಗೊತ್ತಾಯ್ತು, ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಅಲ್ಲಿ ನಿಂತ್ಕೊಂಡೇ ಬಾಣ ಹೊಡಿಲಿಕ್ಕೆ ಅಂತ ಬಾಣ ತೊಗೊಂಡು ಹೊಡ್ಲಿಕ್ಕೆ ಹೋಗ್ತಾ ಇದ್ದ, ಅದು ಬಂದು ತಲೆ ಕತ್ತರಿಸಾಕಿ. ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋಹು. ಸಂಧಿತ್ಸತೋ ಅಂದ್ರೇನೋ, ಬಾಣವನ್ನು ಹೂಡಲಿಕ್ಕೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದ, ಅದು ತಲೆ ಹಾರಿತು. ಬಾಣವರಂ ಸುಘೋರಂ, ಒಳ್ಳೆ ಬಾಣ ಬಿಡಬೇಕು ಅರ್ಜುನ ಮೇಲೆ, ಭಾಳ ಏನೋ ಯೋಚನೆ ಮಾಡ್ಕೊಂಡು ಬಾಣ ಇಡ್ಲಕ್ಕೆ ಹೊರಟಿದ್ದ, ಅಷ್ಟೊತ್ತಿಗೆ ತಲೆ ಕತ್ತರಿಸಿದ. ಇದು ಕರ್ಣನ ಅವಸಾನ ಆಯ್ತಾಗ. ಕರ್ಣನ ತಲೆ ಕತ್ತರಿಸಿಬಿಟ್ಟು ಆಗ ಒಂದು ಜ್ಯೋತಿ ಬಂದು ಮೇಲಕ್ಕೆ ಹಾರಿತು, ಆ ಸೂರ್ಯಮಂಡಲ ಸೇರ್ಕೊಂಡ್ಬಿಡ್ತು ಅಂತ. ಸೂರ್ಯನ ಅವತಾರವಾದ್ದರಿಂದ ಸೂರ್ಯಮಂಡಲದಲ್ಲಿ ಸೇರಿಕೊಂಡಿತು ಅಂತ ಮಹಾಭಾರತನ ಹೇಳ್ತಾರೆ. ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಇಲ್ಲಿಂದನೇ ವಾಪಸ್ ರಾಮಾಯಣಕ್ಕೆ ಹೋಗಬೇಕು. ಸಿಮಿಲರ್ ಕೇಸೀಗ. ಕೃಷ್ಣ ಅಲ್ಲಿ ರಾಮ, ಅರ್ಜುನ ವಾಲಿ, ಕರ್ಣ ಸುಗ್ರೀವ. ಅಲ್ಲೇನು ನಡೆದಿತ್ತು? ಮರೆಯಿಂದ ರಾಮದೇವರು ಹೊಡೆದ್ರು, ಮರೆಯಿಂದ ಹೊಡೆದ್ರು. ಅದು ನೋಡೋ ದೃಷ್ಟಿಗೆ ಅದು ಅನ್ಯಾಯ ಇದ್ದಾಗ ಲೆಕ್ಕ. ಅನ್ಯಾಯ ಅಲ್ಲ ಅದು, ಇದು ಕೂಡ ಅನ್ಯಾಯ ಅಲ್ಲ, ಎರಡೂ ಅನ್ಯಾಯನೇ ಅಲ್ಲ, ಗೊತ್ತಾಯ್ತಾ? ಅಲ್ಲಿ ವಾಲಿ ಕೊಲ್ಲ ಸುಗ್ರೀವ ಹಾಗೆ ಮಾಡಿದರೆ, ಆ ಸುಗ್ರೀವನೇ ಇಲ್ಲಿದ್ದಾನೀಗ ಕರ್ಣನಾಗಿ. ತಾನು ಮಾಡಿದ್ದು ಜನ್ಮಾಂತರದಲ್ಲಿ ತಿರುಗಿ ವಾಪಸ್ ಹೊಡೀತದ್ದು. ತಾನು ಮಾಡಿದ ತಪ್ಪು ತನಗೆ ಬಂತದ್ದು. ಅಂದರೆ ಫಲ ಕೊಡಬೇಕಾದ್ರೆ ಕೆಲವು ಅವತ್ತೇ, ಕೆಲವು ಆಗಲೇ, ಕೆಲವು ವರ್ಷಗಟ್ಟಲೆ, ಕೆಲವು ಜನ್ಮಾಂತರದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೋ ಜೀವ ಜನ್ಮದಲ್ಲಿ ಪಾಪ ಮಾಡಿಲ್ಲ ಅವನು, ಯಾವ ರೀತಿ ಯೋಚನೆ ಮಾಡಿದ್ರು ಪಾಪಕ್ಕೆ ಚಾನ್ಸೇ ಇಲ್ಲ. ಬಟ್ ಅದು ದೊಡ್ಡ ಅವನಿಗೆ ಅನರ್ಥ ಆಗಿದೆ. ಈಗ ಜನ್ಮಾಂತರ ಒಪ್ಪಲೇಬೇಕಾಗ, ಇಲ್ದವ್ರೆ ಜನ್ಮಾಂತರ ಇಲ್ದವ್ರೆ ಪ್ರಸಂಗ ಅವ್ರ ಅರ್ಥನೇ ಇರ್ತಿರಲಿಲ್ಲ, ಗೊತ್ತಾಯ್ತಾ? ಸೊ ಜನ್ಮದಲ್ಲಿ ಕೊಡ್ತಕ್ಕಂಥ ಫಲ ಇರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿದರೆ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ತಾರಲ್ಲ, ಆ ಕಾಲಕ್ಕೆ ಕೂಡಿ ಬರುತ್ತೆ. ಪಾಪನೂ ಹಾಗೆ ಕೂಡಿ ಬರುತ್ತೆ, ಪುಣ್ಯನೂ ಹಾಗೆ ಮೆಚೂರ್ ಆಗೋದು ಆ ಟೈಮ್ನಲ್ಲಿ. ಎಲ್ಲಾಗಬೇಕು ಅಂತ ಅವ್ರಿಗೆ ಗೊತ್ತು. ಇವ್ರದ್ದು ಅದೇನಿದೆ. ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಅಲ್ಲಿ ಸೂರ್ಯ ಕೇಳ್ಕೊಂಡು ಹಾಗೆ ಮಾಡಿದ್ದ, ಇಲ್ಲಿ ಕೃಷ್ಣ ತಾನು ಹೇಳಿ ಹಾಗೆ ಮಾಡಿಸಿದ. ಸುಗ್ರೀವನಾಗಿದ್ದು ಏನು ಕೇಳಿದ್ರು ಪ್ರತಿಯಾಗಿ ತಿರುಗಬೇಕು. ಅವನು ಮರಿಯಾಗಿರೋದು ಒಂದೇ, ಇಲ್ಲಿ ಈ ಕಡೆ ಸಿಕ್ಕಾಗ ಪ್ರಾಬ್ಲಮಿಂದ ಹೊಡೆಯೋದು ಒಂದೇ. ಆ ಸ್ಥಿತಿ ವಾಪಸ್ ಬಂತು. ಯಾಕೆ? ಇಂದ್ರಾವತಾರ ಮೇಲಿನತ, ಈತ ಕೆಳಗಿನವತ. ಈ ದೊಡ್ಡವರಿಗೆ ದ್ರೋಹ ಮಾಡಿದ ಫಲ ವಾಲಿವಧ ಅನುನಯಾಯ ಅಂತ ಆಚಾರ್ಯ ಹಿಂದೆ ಹೇಳಿದ್ದಾರೆ. ಅದಕ್ಕೆ ಪ್ರತಿಯಾಗಿ ದೇವರು ತೀರಿಸಿಕೊಂಡಾಗ ಆಯ್ತಿದ್ರಿಂದ. ಅಪರಾಹ್ಣಸ್ಯ ಸೂರ್ಯಜಸ್ಯ ಇಂದ್ರಸೂನುನಾ ಛಿನ್ನ ಮಂಜಲಿಕೇನಾಜೌ
ಸೋತ್ಸೇಧ ಮಪತ ಚಿರಹ. ಎಷ್ಟು ದಿವಸದ ಯುದ್ಧ ಇದು ನೆನಪಿದೆಯಾ? ಎಷ್ಟು ದಿವಸ ಯುದ್ಧ? ಎಷ್ಟು? 17ನೇ ದಿವಸ. ಅದು ಎಷ್ಟೊತ್ತಾಗಿತ್ತು ಹೇಳ್ತಾರೆ? ಅಪರಾಹ್ನ ಕಾಲ, ಇನ್ನು ಸಾಯಂಕಾಲ ಅಲ್ಲ ಇನ್ನು. ಅಂದರೆ ಕರ್ಣ ಪೂರ್ತಿ 2 ದಿವಸ ಯುದ್ಧ ಮಾಡಿಲ್ಲ, ಗೊತ್ತಾಯ್ತಾ? 1:30 ಅಷ್ಟೇ ಹೊರತು ಅಷ್ಟೊತ್ತಿಗೆ 1:45 ಬಿದ್ದ 1:45 ಅಲ್ವ? ಅಪರಾಹ್ನ ಅಂದರೆ ಎಷ್ಟೊತ್ತು? ಸುಮಾರು 1:45 ಗಂಟೆ. ಆಫ್ಟರ್ 12 o'clock ದಾಟಿಬಿಟ್ರೆ ಆಯ್ತು ಮುಹೂರ್ತ. 12ರ ಮೇಲೆ 3ವರೆಗೂ ಸಾಮಾನ್ಯ ರಫ್ಲಿ ಅದು ಅಪರಾಹ್ನ. ಆಮೇಲೆ ಸಾಯಂಕಾಲ ಚೋರ್ಲಿ ಶುರುವಾಗತ್ತಾಗಲೇ. ಮುಂದೆ ನೋಡಿ, ಅಪರಾಹ್ನಸ್ಯ 2ನೇ ದಿವಸ ಮಧ್ಯಾಹ್ನದಲ್ಲಿ ಅಂದರು. 2 ದಿವಸ ಮಧ್ಯಾಹ್ನದಲ್ಲಿ ನಮ್ಗೆ ಅರ್ಥ ಆಗಲ್ಲ. ಇದು 17ನೇ ದಿವಸ, 2ನೇ ದಿವಸ ಹೇಗಾಗುತ್ತೆ? ಕರ್ಣನ ಸೇನಾಧಿಪತ್ಯದ 2ನೇ ದಿವಸದಲ್ಲಿ. ಅಪರಾಹ್ನೆ 2ನೇ ದಿವಸದ ಮಧ್ಯಾಹ್ನದ ಕಾಲಕ್ಕೆ. ಒಂದು ಅಪರಾಹ್ನಕ್ಕೆ ಕಾಲಸೂಚಕ, ಇನ್ನೊಂದು ಅಪಕಾರಕ್ಕೆ ದಿನಸೂಚಕ. 2ನೇ ದಿವಸದ ಯುದ್ಧದಲ್ಲಿ ತನ್ನ ಸೇನಾಧಿಪತ್ಯದಲ್ಲಿ ಕರ್ಣ ಇದಾಗಿದೆ. ಇನ್ನೊಂದು ಅರ್ಥ ಇದೆ, ಅಪರಾಹ್ನಸ್ಯ ಕರ್ಣಸ್ಯ. ಅಪರಾಹ್ನ ಕರ್ಣ ಅಂದ್ರೇನು? ವಯಸ್ಸಾಗಿದ್ದ ಕರ್ಣ. ಪಾಂಡವರೆಲ್ಲರಿಗಿಂತ ಭಾರಿ ಮೊದಲು ಹುಟ್ಟಿದವನು ಕರ್ಣ. ಅದರಿಂದಾಗಿಯೇ ಆಲ್ಮೋಸ್ಟ್ ನಿಯರಿಂಗ್ 100 ಕರ್ಣನ ವಯಸ್ಸಾಗ. ಅದಕ್ಕೆ ಅಪರಾಹ್ನ ಜೀವನ ಉತ್ತರಾವಸ್ಥೆ ಅಂತ ಹೇಳ್ತಾರಲ್ಲ, ಆ ಕಾಲದಲ್ಲಿದ್ದ. ಇದೆಲ್ಲ ಹೇಳಕ್ಕೆ ಅಪರಾಹ್ನ ಪದ ಭಾಳ ಸ್ವಾರಸ್ಯವಾದ ಪದ ಅದು. ಯಾರಿಗೆ? ಅವರಿಗೆಲ್ಲ ಭೀಷ್ಮರು 800 ವರ್ಷ. ಈಗ ಬರೀ 70-100 ಕೇಳ್ತಾರಲ್ಲ, 800 ವರ್ಷದವ್ರು ಇದ್ದಾರಲ್ಲ. ಬಾಲ್ಯಕ ಇನ್ನೂ ಸೀನಿಯರ್, ಅವ್ರು ದೊಡ್ಡಪ್ಪ. ಅವ್ರು ಈ ಶಕ್ತಿ ಡಿಪೆಂಡ್ ಆಗ್ತಿದ್ದಿಲ್ಲ. ಅವರ ಶಕ್ತಿ ಎಲ್ಲ ಇದ್ರ ಪವರ್ ಜಾಸ್ತಿ. ಆ ದೇಹ, ಅವ್ರ ಶಕ್ತಿ ಅವೆಲ್ಲ ಬೇರೆ. ಇವತ್ತು ಅಷ್ಟೇ ಉತ್ಸಾಹ ಇದ್ದವ್ರು ಮಾಡೋ ಕೆಲಸನ ವಯಸ್ಸಾಗಿದೆ, ರೋಗ ಇದೆ, ಉತ್ಸಾಹ ಇದೆ, ಮಾಡ್ತಾನೆ. ಇವನು ಗುಂಡ್ಕಲ್ಲಿದ್ದಾಗ ರೋಗ ಯಾವುದೂ ಇಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಏನಿಲ್ಲ ಅವನಿಗೆ, ಮಾಡಬೇಕು ಅಂತ ಇಚ್ಛೆನೇ ಇಲ್ಲ, ಉತ್ಸಾಹನೇ ಇಲ್ಲ. ಅದು ನಿಜವಾದ ಕೆಲಸ ಮಾಡ್ಲಿಕ್ಕೆ ಬೇಕಾದ ವಿಲ್ ಪವರ್ ಅಂತೀವಲ್ಲ, ಅದು ಬೇಕು. ವಿಲ್ ಪವರ್ ಇಲ್ಲದೆ ಹೋದರೆ ಯಾವ ಕೆಲಸಕ್ಕೂ ಮಾಡ್ಲಿಕ್ಕೆ ಬರೋದಿಲ್ಲ. ವಿಲ್ ಒಂದು ಮಾಡಬೇಕಷ್ಟೇ ಅವರು. ಗೊತ್ತಾ? ವಿಲ್ ಪವರ್ ಇಲ್ಲದವ್ರು ಏನು ಮಾಡಬೇಕು? ವಿಲ್ ಮಾಡಿಬಿಟ್ರೆ ಸತ್ತು ಸಾಯೋದು ಗ್ಯಾರಂಟಿ. ಮುಂದೆ ಏನು ಅಂತ ವ್ಯವಸ್ಥೆ ಆಗುತ್ತೆ ಅಷ್ಟೆ. ಅಪರಾಹ್ನಸ್ಯ ಸೂರ್ಯಜಸ್ಯ ಇಂದ್ರಸೂನುನ ಚಿನ್ನ ಮಂಜಲಿಕೇನಾಜೌ ಸೋತ್ಸೇಧ ವಪತಸ್ಯ. ಸೋತ್ಸೇಧ ಅಂದ್ರೇನು? ಆತ ಎತ್ತಾ ಇದ್ದಾನೆ ರಥನ. ಸೀನ್ ಕ್ರಿಯೇಟ್ ಮಾಡಬೇಕಲ್ಲಿ. ಎತ್ತಾ ಇದ್ದಾನೆ, ಬಾಣ ಹುಡ್ತಾ ಇದ್ದಾನೆ, ಫುಲ್ಲಿ ಎಂಗೇಜ್ಡು. ಹೀಗೆ ಮಾಡಕ್ಕೆ ಹೊಟ್ಟಿದ್ದಾನೆ. ಕತ್ತರಿಸು ತಲೆ ಹೀಗೆ ಮೇಲಕ್ಕೆ ಹಾರಿದು ಅಂತ ಹೇಳ್ತಾರೆ. ಹೀಗೆ ಮಾಡಿದ ಕೈ ಮುಂದಕ್ಕೆ ಹಾರಿಬಿಡುತ್ತಲ್ಲ, ಆ ಥರ ಆಯಿತು. ಸೋತ್ಸೇಧ ಭಾಳ ವೇಗದ ಮೇಲೆ ಕಾರಿ ದಪ್ಪ ಅಂತ ಕೆಳಗೆ ಬಿತ್ತು. ಆತನ ಇದನ್ನು ತೋರಿಸೋದಕ್ಕೋಸ್ಕರ. ಆಗಲೇ ಆತನ ಜ್ಯೋತಿ ಹೊರಟಾಗ ಸೇರಿಕೊಂಡು. ತಸ್ಮಿನ್ ಹತೆ ದೀನಮುಖ ಸುಯೋಧನ ಯಯೌ ಸಮಾಹೃತ್ಯ ಬಲಂ ಸಶಲ್ಯ ಯುಧಿಷ್ಠಿರ ಕರ್ಣವಧಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನುಂ. ತಸ್ಮಿನ್ ಹತೆ ದೀನಮುಖ ಸುಯೋಧನ ಯಯೌ ಸಮಾಹೃತ್ಯ ಬಲಂ ಸಶಲ್ಯ ಯುಧಿಷ್ಠಿರ ಕರ್ಣವಧಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನು. ತಸ್ಮಿನ್ ಹತೆ, ಈ ಕರ್ಣ ಸತ್ತಾಗ ದುರ್ಯೋಧನ ಉಳಿದೋ ಸತ್ತಾಗೆಲ್ಲ ಬೈದು ಹೋಗ್ತಾ ಇದ್ದವ್ರನ್ನ. ಏನಿಲ್ಲ, ದೀನಮುಖ, ಏನಿಲ್ಲ, ಇನ್ನಿಗೆಲ್ಲ ಚಾನ್ಸ್ ಅವನಿಗೆ ಇಲ್ಲೇ ಇಲ್ಲ. ದೀನಮುಖನಾದ ಹೊರಟು ಸುಯೋಧನ ಯಯೌ ಸಮಾಹೃತ್ಯ ಬಲಂ ಸಶಲ್ಯ. ಆಯಿತು, ಯುದ್ಧ ಸಾಕು ಅಂತೇಳಿ ಹೊರಟ. ಅಷ್ಟೊತ್ತಿ ಮಾಗೊಂದು ಮಾತಾಡ್ತಾರೆ. ಅಷ್ಟರೊಳಗೇನೆ ಭೀಮಸೇನ ದೇವರು 25,000 ಜನ ಕೊಲ್ತಾರೆ. 25,000 ಜನಗಳನ್ನು ಮಹಾಭಾರತದಲ್ಲಿ ಬರುತ್ತದೆ. ಆ ಗ್ಯಾಪಲ್ಲಿ ಇದಿಷ್ಟು ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ ಭೀಮನ ಪರಾಕ್ರಮನ. ಕರ್ಣ ಸಾಯ್ತಿರುವಾಗ ಏನೇನಾಯಿತು ಈ ಕಡೆ ಇಲ್ಲ ಅಂತ ಹೇಳಿದರೆ ಭೀಮನಿಂದ ಅಷ್ಟು ಜನ ಸತ್ರು. ಯುಧಿಷ್ಠಿರ ಕರ್ಣವಧಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನುಂ. ನೋಡಿ, ಬಲಂ ಸಶಲ್ಯ. ಶಲ್ಯಲ್ಲಿ ಹೋಗಿಲ್ಲ, ಖಾಲಿ ರಥ. ಮಹಾಭಾರತ ಹೇಳ್ತಾರೆ ಖಾಲಿ ರಥ ಹೊಡ್ಕೊಂಡು ಹೋದ ಅಂತ ಹೇಳ್ತಾರೆ. ಖಾಲಿ ರಥ ಹೊಡ್ಕೊಂಡು ಹೋದ ಮೇಲೆ ಇದ್ದಂದು ಹೋಗಿದ್ದಾಗಿದ್ದರೆ ಇದ್ದಂತ ಸ್ಪಷ್ಟ ಆಯಿತು. ಯಾಕೆ ಹೇಳಲಿಲ್ಲ? ಕಾರಣ ಇದ್ದೇ ಇದೆ. ತತ್ತನು ಯುಧಿಷ್ಠಿರ ಕರ್ಣವಧಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನುಂ. ಕರ್ಣನ ಈ ಸುದ್ದಿ ಎಲ್ಲ ಹೋಯಿತು. ಅದನ್ನು ಕೆಡ್ಕೋತ ಕೂತಿದ್ದ. ಅಲ್ಲಿ ಮೊದಲಾಗಿತ್ತಲ್ಲ ಅರ್ಜುನ ಬಗ್ಗೆ ಹೇಳು, ಇದು ಕಾಣದ ಆ ಥರ ಕಾಯ್ತಾ ಕೂತಿದ್ದ. ನ್ಯೂಸ್ ಬಂತು, ಕರ್ಣನ ಕೊಂದಾಯಿತು, ಅರ್ಜುನ ಕೊಂದುಬಿಟ್ಟ ಅಂತೇಳಿ. ಎಷ್ಟು ಖುಷಿ ಆಯ್ತು ಆತಗೆ ಅಂದರೆ, ಬರೋ ಸ್ಥಿತಿಯಲ್ಲಿಲ್ಲ, ತುಂಬ ಏಟು ಬಿದ್ದು ಮಲ್ಕೊಂಡಿದ್ದಲ್ಲ, ಕಷ್ಟಪಟ್ಟು ಬರ್ತಾನೆ. ಕಷ್ಟಪಟ್ಟು ಬಂದು ಯಾಕೆಂದರೆ ನೋಡಬೇಕಾದ್ರು ಬಾಡಿ ನೋಡಬೇಕು. ಅಷ್ಟು ಸಿಟ್ಟು ಕಳ್ಳನ ಮೇಲೆ ಎಂಥ ಏಟು ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಅನ್ಯಾಯದ ವಿಷಯ ಹೇಳ್ತಾರೆ. ವಿಷಯ ಗೊತ್ತಿದ್ರು ಕೂಡ ಕೊಡೋದು ಆರ್ಡರ್ ಕೊಡು ನೋಡಬೇಕು ಅಂತ ಹೇಳ್ತಾರೆ. ಅದೊಂದು ವಿಶೇಷವಾದ ಸಂಭ್ರಮ. ಅದಕ್ಕೆ ಕಷ್ಟಪಟ್ಟು ಬಂದು ನೋಡ್ತಾನೆ. ಅವಳು ಹಬ್ಬ ಸತ್ತ ಅಂತ ಖುಷಿ ಪಡ್ತಾರೆ. ಇಷ್ಟೆಲ್ಲ ಹೇಳಿದ್ರೆ ಮುಂದೇನಾಗುತ್ತೆ ಗೊತ್ತಾಗುತ್ತೆ.
ಇಷ್ಟೆಲ್ಲ ಎಂಜಾಯ್ ಮಾಡಿದ ಕರ್ಣ ಧರ್ಮರಾಜನಿಗೆ ಮುಂದೇನಾಗುತ್ತೆ ನೋಡಬೇಕು. ಇದೆಲ್ಲ ಅದಕ್ಕೆ ವರ್ಣನೆ ಮಾಡಿದ್ದ ಆಚಾರ್ಯ. ನೋಡಿ ಭಾಳ ಎಂಜಾಯ್ ಮಾಡ್ದ. ಸದ್ಯ ಒಂದು ನಮ್ಮ ದೊಡ್ಡ ಆಟ ಅದ್ಯಾಸ್ಮಿ ರಾಜ ಸಂವೃತ್ತ ಘೋಷಣೆ ಮಾಡ್ತಾನೆ. ಇವತ್ತು ನಾನು ರಾಜ ಆಗಿಬಿಟ್ಟೆ ಅಂತಾನೆ. ಅರ್ಥ ಏನು? ಇನ್ನು ಗೆದ್ದಾಗಾಯ್ತು ಇನ್ನು ಯೋಚನೆ ಇಲ್ಲ, ಎಲ್ಲ ಕತೆ ಮುಗೀತು, ದೊಡ್ಡವರು ಯಾರೂ ಇಲ್ಲ ಈಗ. ಆ ದೃಷ್ಟಿಯಿಂದ ಅದ್ಯಾಸ್ಮಿ ರಾಜ ಸಂವೃತ್ತ ಅಂತ ಕುಣಿದಾಡಿದ ಅಂತ ಹೇಳ್ತಾರೆ. ಶಶಂಸ ಕೃಷ್ಣಂಚ ಧನಂಜಯಂಚ, ಕೃಷ್ಣನ ಹೊಗಳಿದ ಫಸ್ಟು, ಯಾಕೆ ಕೃಷ್ಣನ ದೈವಾನುಗ್ರಹ ಅದೇ ಬೇಕಾಗಿತ್ತು. ಧನಂಜಯ ಮಾಡಿದವನಾತ, ಭೀಮಂಚ ಮಾಡಿಸಿದ್ದು, 3 ಜನ ಭಾರಿ ಹೊರಡ್ತಾನೆ. ಈ ಅನ್ಯೇಚ ಯುಧಿ ಪ್ರವೀರಾಹ ಗತ್ವಾಚತೆ ಶಿಬಿರಂ, ಅಲ್ಲಿಗೆ ವಿಷಯ ಮುಗೀತು. ಉಳಿದವರೆಲ್ಲ ಸೇರಿಬಿಟ್ಟು ಶಿಬಿರಕ್ಕೆ ವಾಪಸ್ ಹೋದರು. ಮೋದಮಾನಾಹ, ದಿವಸಕ್ಕಿಂತ ಬೇಗ ಮುಗಿದ ಯುದ್ಧ ಅವತ್ತಿನ ದಿವಸ. ಇಷ್ಟೆಲ್ಲ ಮುಗೀತು, ಟೈಮ್ ಇರಲಿಕ್ಕೆ ಎಲ್ಲ ವಾಪಸ್ ಹೊರಟು. ಸೇನಾಧಿಪತಿಯೇ ಇಲ್ಲಲ್ಲ, ನಿಂತೋಯ್ತು. ಮೋದಮಾನಾಹ ಊಷು ಸಕೃಷ್ಣಾಹ ತದನೂರತಾಸ್ತದಾ, ಅವರು ಹೋಗಿ ಕೃಷ್ಣನ ಜೊತೆ ಸೇರಿಕೊಂಡು ಅತ್ಯಂತ ಭಕ್ತಿಯಿಂದ ಅನೂರತಾಹ, ಕೃಷ್ಣ ನಿನ್ನ ಜೊತೆ ಇದ್ದಿದ್ದಕ್ಕೆ ನಮಗೆ ಗೆಲುವು ಬಂತು, ನನಗೆ ಇದ್ದದ್ದಕ್ಕೆ ಗೆಲುವು ಬಂತು ಅಂತ ಹೇಳಿ ಭಾಳ ಸಂತೋಷದಿಂದ ಕಾಲ ಕಳೀತಿದ್ದಾರೆ. ಪ್ರತಿ ಸರ್ತಿಯೂ ಕೂಡ ಆಚಾರ್ಯ ಕೃಷ್ಣ ಶಬ್ದ ಉಪಯೋಗಿಸ್ದೆ ಯಾವ ಅಧ್ಯಾಯನೂ ಮುಗಿಸೋದಿಲ್ಲ. ಶಶಂಸ ಕೃಷ್ಣಂಚ ಧನಂಜಯಂಚ ಭೀಮಂಚ ಎನ್ನೇ ಚ ಯುಧಿ ಪ್ರವೀರಾಹ ಗತ್ವಾಚ ತೇ ಶಿಬಿರಂ ಮೋದಮಾನಾಹ ಊಷು ಸಕೃಷ್ಣಾಹ ತದನೂರತಾಸ್ತದಾ. ಈಗಷ್ಟೇ ಅಲ್ಲ, ಯಾವಾಗಲೂ ತಂದ್ರತರಾದಂಥ ಪಾಂಡವರು ಆಗಿದ್ದಾರೆ, ಅನುವ್ರತರಾಗಿ ಆಗಿದ್ದಾರೆ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಕರ್ಣವಧೋ ನಾಮ ಸಪ್ತವಿಂಶೋ ಅಧ್ಯಾಯ. 17 27ನೇ ಅಧ್ಯಾಯ ಅಲ್ಲಿ ಮುಗೀತು. ಆಮೇಲೆ ಈಗ ಶಲ್ಯ ಪರ್ವ ಪ್ರಾರಂಭ ಮಾಡ್ತಾರೆ. ಒಂದು ಶ್ಲೋಕ ಓದಿ ನಿಲ್ಲಿಸೋಣ. ಪ್ರಭಾತಾಯಾಂತು ಶರ್ವರ್ಯಾಂ ಗುರುಪುತ್ರಾನುಮೋದಿತ ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಭ್ಯಯಾತ್. ಪ್ರಭಾತಾಯಾಂತು ಶರ್ವರ್ಯಾಂ, ರಾತ್ರಿ ಕಳೆದು ಬೆಳಗಾದ ಮೇಲೆ, ಗುರುಪುತ್ರ ಅನುಮೋದಿತ, ಅಶ್ವತ್ಥಾಮರ ಅಪ್ಪಣೆ ತೊಗೊಂಡು, ಅವ್ರು ಸೀನಿಯರ್, ನೆಕ್ಸ್ಟ್ ಅವರಿಗೆ ಕೊಡಬೇಕಾದ ನ್ಯಾಯವಾಗಿ, ಅದಕ್ಕೋಸ್ಕರ ಅವ್ರು ಕೊಡಬೇಕಾದ್ರಿಂದಲೇ ಅವ್ರು ಅಪ್ಪಣೆ ತೊಗೊಂಡೆ ಕರ್ಣನಿಗೆ ಕೊಟ್ಟ. ದ್ರೋಣ ಭೀಷ್ಮರಿ ಮಾಡ್ಬೇಕಾದ್ರೆ ಅಪ್ಪಣೆ ಕೇಳಲಿಲ್ಲ. ಯಾಕೆ? ಭೀಷ್ಮರು ನ್ಯಾಚುರಲಿ ಸೀನಿಯರ್ ಮೋಸ್ಟ್, ಅವರು ದ್ರೋಣಾಚಾರ್ಯ ಗುರುಗಳು, ಅವ್ರು ಕೇಳೋ ಪ್ರಸಕ್ತಿ ಬರಲಿಲ್ಲ. ಮುಂದೆಲ್ಲ ಸಮಸ್ಯೆ ಇತ್ತು, ಅದಕ್ಕೋಸ್ಕರನೇ ಅಶ್ವತ್ಥಾಮರು ನೆಕ್ಸ್ಟ್ ರಿಸರ್ವಿಂಗ್ ಕ್ಯಾಂಡಿಡೇಟ್ ಅವರೇನೆ. ಆದರೆ ಅವ್ರಿಗೆ ಕೊಡೋಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಯಾಕೆ? ಕರ್ಣ ಭಾರಿ ನಂಬಿಕೆ ಇತ್ತು ಅಂಥೇಳಿ ಅವ್ರು ಅಪ್ಪಣೆ ತೊಗೊಂಡ. ಹೇಳಿಲ್ಲಲ್ಲ, ಯಾರಿಗೆ ಕೊಡ್ಬೇಕು ನೀವು ಹೇಳಿ ಅಂದರೆ ನಿಮಗಿಲ್ಲ ಅಂತ ಅರ್ಥ, ಗೊತ್ತಾಯ್ತಾ? ಅದು ಸಿಂಪಲ್ ಲಾಜಿಕ್. ಅದು ಯಾರು ಯಾವುದೋ ಕಾಂಪೀಟ್ ಮಾಡ್ತಿದ್ರೆ ಅವ್ರನ್ನ ಮೆಂಬರ್ ಮಾಡಿಬಿಟ್ರೆ ಕತೆ ಮುಗೀತು. ಅವ್ರಿಗೆ ಯಾರಿಗಿಲ್ಲ ಅಂತ ಗ್ಯಾರಂಟಿ ಆಗ್ತದೆ. ಇಲ್ಲೂ ಹಾಗೆ, ಯಾರಿಗೆ ಕೊಡಲಿ ಮತ್ತೆ ಅಂತ ಕೇಳಿದ, ಶಲ್ಯ ಅಂತ ಅವರೇ ಹೇಳಿದರು, ಶಲ್ಯನ ಕೊಟ್ಬಿಡಪ್ಪ ಅಂತ ಹೇಳಿದರು. ಯಾಕೆ? ಮಹಾವೀರ ಅಂತ ಪ್ರಸಿದ್ಧರಾದವರು, ನಿಮ್ಮ ನಂಬಿಕೆ ಬೇರೆ ಇಟ್ಕೊಂಡಿದ್ದೆ ಅವ್ರ ಮೇಲೆ, ಕಳಿಸು ಅಂತ ಹೇಳಿದರು. ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಭ್ಯಯಾತ್. ಯಾರನ್ನ? ಕರ್ಣನ ಮೇಲೆ ಅಲ್ಲ, ಕರ್ಣನ ಮಾಡೋದಕ್ಕಿದ್ದಿದ್ದು ಆತ ಮೇಲೆ ಮೊದಲಿಂದ ಇಟ್ಟು ನಂಬಿಕೆ, ಮತ್ತು ಅರ್ಜುನಾದಿಗಳ ಮೇಲೆ ಅಶ್ವತ್ಥಾಮರಿಗೆ ವೈಯಕ್ತಿಕ ದ್ವೇಷ ಇಲ್ಲ, ಕರ್ಣನಿಗೆ ವೈಯಕ್ತಿಕ ದ್ವೇಷ ಇದೆ. ಸೇರ್ತತೆ ಸೋತಿದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಯುದ್ಧ ಮಾಡ್ತಾನೆ. ಆ ಒಂದು ಇಟ್ಕೊಂಡಿದ್ರೆ ಕನ್ಸರ್ನ್ ಇರುತ್ತೆ ಅವ್ರಿಗೆ, ಹುಡುಗರ ಕನ್ಸರ್ನ್ ಇರೋದಿಲ್ಲ ಅಂಥೇಳಿ ಕರ್ಣನ ಆರಿಸ್ಕೊಂಡ. ಈಗ ಅಶ್ವತ್ಥಾಮರು ಯಾಗೋ ಬಿಟ್ಟು ಹೋಗಿದ್ದು ಮತ್ತೇನು ಕಟ್ಕೊಂಡು ಏನು ಮಾಡೋದು ಅದನ್ನು? ಕೆಲವರು ಇರ್ತಾರೆ, ಒಳ್ಳೇದು ಮಾಡೋಕ್ಕೆ ಅಧಿಕಾರನೇ ಬೇಕು ಅಂತೇನು ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಉಪಕಾರ ಮಾಡಬೇಕು ಅಂತಿದ್ದರೆ ಅಧಿಕಾರ ಇಲ್ಲದೇನೂ ಮಾಡ್ಲಿಕ್ಕೆ ಬರುತ್ತೆ, ಅಧಿಕಾರ ಇದ್ದರೆ ಜಾಸ್ತಿ ಮಾಡೋಕ್ಕೆ ಬರುತ್ತೆ, ಅದು ಬೇರೆ. ಆದರೆ ಅಧಿಕಾರ ಇಲ್ಲ ಅಂಥೇಳಿ ಉಪಕಾರ ಮಾಡೋಕ್ಕೆ ಬರೋದಿಲ್ಲ ಅಂತೇನೂ ಅಲ್ಲ, ಇದ್ದಿದ್ರಲ್ಲೇ ಮಾಡೋಕ್ಕೆ ಬರುತ್ತೆ. ಅದನ್ನು ಅವ್ರ ಬಗ್ಗೆ ಅಪೇಕ್ಷೆ ಪಡಲಿಲ್ಲ ಅವರು. ಆದ್ದರಿಂದನೇ ಒಪ್ಪಿಕೊಂಡು ಬಿಟ್ಟರು. ಶಲ್ಯರಾಜ ಭಾರಿ ಬಲಿಷ್ಠರಾದ್ದರಿಂದ ಏನಾದ್ರು ಮಾಡಬಹುದು ಅಂತ ಹೋಪ್ಸು. ಜೊತೆಗೆ ಅವರು ಸೋದರ ಮಾವಾಗಿದ್ದರಿಂದ ಎರಡಾಗಬಹುದು. ಈತನ ಕೊಲ್ಲೋದು ಬೇಡ ಅಂತೇಳಿ ಅವರೇ ಸಂಧಾನಕ್ಕೆ ಬಂದರೂ ಬರ್ಬೋದು, ಅವನ ಯೋಚನೆ. ನಮ್ಮನ್ನು ಸತ್ತೋಗಬಾರ್ದು ಅಂತ ಸಂಧಾನಕ್ಕೆ ಬರಬಹುದು. ಅಥವಾ ಅವ್ರಿಗೆ ನೋವಂತೂ ಆಗುತ್ತೆ, ಶಲ್ಯರಾಜ ಸತ್ತರೆ ನೋವಂತೂ ಸಾಕಷ್ಟಾಗುತ್ತೆ. ಅಶ್ವತ್ಥಾಮರ ಸತ್ರ ಈ ರೀತಿ ಆಗೋದಿಲ್ಲ. ಅಶ್ವತ್ಥಾಮರ ಸಾಯ ವಿಚಾರ ಇಲ್ಲ, ಬೇರೆ, ಅದು ಬೇರೆ. ಆದರೆ ಕನ್ಸರ್ನ್ ಇರೋದು ಯಾರ ಬಗ್ಗೆ? ಈಗ ಶಲ್ಯನಿಗೆ. ಇಲ್ಲೂ ಸ್ವಾರಸ್ಯ ಅಂದರೆ ಪಾಂಡವರ ಅಣ್ಣ ಕರ್ಣ, ಪಾಂಡವರ ಸೋದರ ಭಾವ ಆತ. ಸೊ ಬಂಧುಗಳನ್ನೇ ನಿಲ್ಲಿಸ್ತಾನೆ. ಅಂದರೆ ಕಲಿ ಯಾವಾಗಲೂ ಏನು ಮಾಡ್ತಾರೆ, ಬಂಧುಗಳ ಮಧ್ಯೆ ಗಲಾಟೆ ಕ್ರಿಯೇಟ್ ಮಾಡಿಸೋದು ಅಂತೇಳಿ. ಇವತ್ತು ನಡೀತಿರೋದಾಗೆ ಹೆಚ್ಚು ಕೋರ್ಟ್ ಕೇಸ್ಗಳೆಲ್ಲ ಯಾರ ಕೇಸ್ಗಳಂತೆ? ಬರೀ ಅಣ್ಣ ತಮ್ಮಂದ್ರ ಕೇಸ್ಗಳೇ ಜಾಸ್ತಿ. ದೂರದ ಆಮೇಲೆ ನೆಕ್ಸ್ಟ್ ಡೈವರ್ಸ್ ಕೇಸ್ಗಳೇ ಬಹುಶಃ ಅಷ್ಟು. ಈಗ ಇನ್ನು ಮದ್ದಿದ್ದಿಲ್ಲ, ಎಲ್ಲ ಕಾಲಕ್ಕೂ ಅಣ್ಣ ತಮ್ಮಂದ್ರ ಕೇಸ್ ಜಾಸ್ತಿ ಇರುತ್ತೆ. ಕಲಿ ಪ್ರವೇಶ ಮಾಡೋದೇ ಹಾಗೆ. ಕಲಿಯುಗದಲ್ಲಂತೂ ಅದೇ ಗಲಾಟೆಗಳು.
ಪಕ್ಷಪಾತಿದೆ, ಸಂಶಯನೇ ಇಲ್ಲ. ಆದರೆ ಈಗ ಅದು ಮುಚ್ಚೋಗಿದೆ. ಅವನು ಕುಡಿದ ಹಾಲಿನ ಋಣ ಏನು ಇಟ್ಕೊಂಡಿದ್ರಲ್ಲ, ಅದರಿಂದಾಗಿ ಅದು ದುಷ್ಟ ಸಹವಾಸದಿಂದ ಅವ್ರ ಮನಸ್ಸು ಏನಾಗಿತ್ತು, ಪಾಂಡು ಈವರೆಗೂ ಅವ್ರಿಗೆ ದ್ವೇಷ ಇರಲಿಲ್ಲ. ಅವರಿಗೆ ಶುರುವಾಗಿದ್ದು ಯಾವಾಗ ಗೊತ್ತಾ, ದ್ರೋಣಾಚಾರ್ಯನ ಕೊಂದುಬಿಟ್ರು ಅಂತ ಬಂತಲ್ಲ ಅಪ್ಪನ್ನ, ಆಗಿನಿಂದ ಅವ್ರಿಗೆ ಸ್ವಲ್ಪ ಇದು ಶುರುವಾಯಿತು ಅಷ್ಟೇ. ಮೊದಲು ಆ ಥರ ಇರಲಿಲ್ಲ ಅವರಿಗೆ. ಹೇಳಿದ್ದಾರೆ ಅವ್ರಿಗೇನು ಆ ಯೋಚನೆ ಇಲ್ಲ, ಯುದ್ಧ ಮಾಡೋರು ಅಪ್ಪ ಇದ್ದಾರೆ ಯುದ್ಧ ಮಾಡ್ತೀನಿ ನಾನು ಬಿಟ್ಟು ಸಹಜ ತಂದೆ ಕಡೆ ಇರೋದು ಅಂತ ಹೇಳಿಕೊಂಡಿದ್ರು ಅಷ್ಟೇ. ಈಗ ಹಾಗಿರಲಿಲ್ಲ, ವೈಯಕ್ತಿಕ ದ್ವೇಷ ಬಂದಿದೆ ಅವರಿಗೆ, ಅದರಿಂದಾಗಿ ಇದ್ದಾರೆ. ಶಲ್ಯರಾಜನ್ನು ಉಪಯೋಗ ಮಾಡ್ಕೊಂಡು ಪಟ್ಟ ಕಟ್ಟೆ. ಸುಳ್ಳು 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 ಅಲ್ಲ, ಇವ್ರ ಕಥೆಗಳಷ್ಟೇ. ಹಾಂ ಹೌದು. ಅದು ಯಾಕಾಯಿತು ಅಂದರೆ ಅದು ದುರ್ಯೋಧನ ಮೇಲೆ ಇರೋ ಅಟ್ಯಾಚ್ಮೆಂಟಿಂದ ಕೆಲವು ಮಾಡಬಾರ್ದು ಕೆಲಸ ಮಾಡ್ತಾಯಿದ್ರು. ಕೃಷ್ಣ ಇರೋವರೆಗೂ ಪಾಂಡವರಿಗೆ ಜಯ ಗ್ಯಾರಂಟಿ, ಕೃಷ್ಣನ ಕೊಂದರೆ ಕೆಲಸ ಆಗ್ತದೆ ಅಂತ ತಿಳ್ಕೊಂಬಿಟ್ಟು ದುರ್ಯೋಧನ ಪ್ಲೀಸ್ ಮಾಡೋಕ್ಕೋಸ್ಕರ ಮಾಡಿದ ಕೆಲಸಗಳವೆಲ್ಲ. ಅದಕ್ಕೆ ಹಸರಾವೇಶ ಕಾಂಟ್ಯಾಕ್ಟ್ ಅಂತಾರಲ್ಲ ಹಾಕಿ, ಋಣ ಅನ್ನದ ಋಣ ಇದ್ದಾಗೆ ಹಾಲಿನ ಋಣ ತೀರ್ಸೋಕ್ಕೆ ಅಂತ ಪ್ರಯತ್ನ ಪಟ್ಟು ಆ ರೀತಿ ಆಯ್ತು. ಅದೆಲ್ಲ ನೆಪ. ವಸ್ತುಸ್ಥಿತಿ ಏನದು ಅಂತ ಕೇಳಿದರೆ ಅವ್ರದ್ದು ಪ್ರಾರಬ್ಧ ಬೇಸಿಕ್ಕು, ದುರ್ಯೋಧನ ಸಹವಾಸ ನೆಕ್ಸ್ಟ್. ಅದು ಇವೆಲ್ಲ ಲೌಕಿಕ ಕಾರಣ. ಯಾವುದೇ ನಾವು ದೊಡ್ಡವ್ರ ಬಗ್ಗೆ ಕಾರಣ ಕೊಡಬೇಕಾದ್ರೆ ಬೇರೆ ಕಾರಣ ಕೊಡಬೇಕಷ್ಟೆ. ಮೂಲತಃ ತೊಗೊಂಡಾಗ ಪ್ರಾರಬ್ಧ ಕರ್ಮನೇ ಕಾರಣ, ಒಳ್ಳೆಯವರಿಗಾದಾಗ ಅದು ಬೇಸಿಕ್. ಅದು ಯುದ್ಧ ಹೇಗೆ ನಡೀತು ಅಂತ ವರ್ಣನೆ ಮಾಡ್ತಾರೆ. ಶಲ್ಯಪರ್ವ ಅದನ್ನು ನಾಳೆ ಕಂಟಿನ್ಯೂ ಮಾಡಿ. ಅದೇನು ಶಲ್ಯಪರ್ವ ಬೇಗ ಮುಗಿದೋಗ್ಬಿಡುತ್ತೆ. ಶಲ್ಯಪರ್ವದ ಒಂದು ಭಾಗ, ಗದಾಪರ್ವದ ಪ್ರತ್ಯೇಕ ಇಲ್ಲ, ಅದರ ಭಾಗನೇ ದುರ್ಯೋಧನ ಸಾಯೋದು. ಕನ್ನಡದಲ್ಲಿ ಬೇರೆ ಮಾಡಿಬಿಟ್ಟಿದ್ದಾರೆ ಗದಾಪರ್ವ ಅಂತ. ಗದಾಪರ್ವ ಉಪಪರ್ವ, ಅದು ಮಹಾಪರ್ವ ಅಲ್ಲ.